ಹಲೋ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ನನ್ನ ಮನಸ್ಸಿಗೆ ಸ್ಪೆಷಲ್ ವಿಡಿಯೋ ಏನಿದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಯಾಕೆ ಅಂದರೆ ಈ ವರ್ಷ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಒಂದು ಸ್ಪೆಷಲ್ ಜಾಗದಲ್ಲಿ ಆಚರಿಸ್ಕೊಂಡ್ವಿ. ಸೊ ಆ ಒಂದು ಸ್ಪೆಷಲ್ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಖುಷಿ ಒಂದಾದರೆ, ಇನ್ನೊಂದು ಆ ಒಂದು ವಿಶೇಷವಾದ ಜಾಗ ಅಂದರೆ ಕಾರ್ಡಿಲಿಯಾ ಕ್ರೂಸ್ ಏನಿದೆಯಲ್ಲ, ಇದು ಲಕ್ಸುರಿ ಕ್ರೂಸ್ ಆಯ್ತಾ. ಬಟ್ ಲಕ್ಸುರಿ ಕ್ರೂಸಲ್ಲಿ ಲಕ್ಸುರಿಯಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಏನೋ ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ಬಟ್ ಲಕ್ಸುರಿ ಬಡ್ಜೆಟ್ ಅಂತೂ ಕೊಡಲಿಲ್ಲ. ಸೊ ಆ ಬಡ್ಜೆಟ್ ಎಷ್ಟು, ಆ ಹ್ಯಾಕ್ ಏನು, ಸೀಕ್ರೆಟ್ ಏನು ಅನ್ನೋದನ್ನ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ, ಎಂಜಾಯ್ ಮಾಡಿ ಆ್ಯಂಡ್ ಹಾಗೆ ಫುಲ್ ಇನ್ಫಾರ್ಮೇಷನ್ನ ತಗೊಳ್ಳಿ. ಓಕೆನಾ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಒಂದು ಎಕ್ಸೈಟಿಂಗ್ ವಿಡಿಯೋಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ, ಸುಸ್ವಾಗತ. ನಾವಿವತ್ತು ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು, ಕಾರ್ಡಿಲಿಯಾ ಕ್ರೂಸ್. ಇಂಡಿಯಾಸ್ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಹಾಗೂ ಲಕ್ಸುರಿಯಸ್ ಕ್ರೂಸ್ ಲೈನು ಈ ಕಾರ್ಡಿಲಿಯಾ ಕ್ರೂಸ್. ಇನ್ಫ್ಯಾಕ್ಟ್ ಇವ್ರು ಹೇಗೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ಸಿಗೆ ಹಾಲಿಡೇ ಹೇಗೆ ಮಾಡಬೇಕು ಅಂತಿರುತ್ತೋ ಹಾಗೆ ಕಸ್ಟಮೈಸ್ಡ್ ಆಗಿ ಅಂದರೆ ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಹಾಲಿಡೇ ಪ್ಲಾನ್ ಮಾಡೋ ಥರ ಇದೆ ಈ ಕ್ರೂಸ್ ಲೈನು. ಸೊ ಇದೇ ವೆರಿ ಫಸ್ಟ್ ಟೈಮ್ ಕಾರ್ಡಿಲಿಯಾ ಕ್ರೂಸ್ಗೆ ನಾವು ಬರ್ತಾ ಇರೋದು. ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿತ್ತು, ಸ್ವಲ್ಪ ಗೊತ್ತಿಲ್ಲ. ಒಂಥರ ಏನಂದ್ರೆ 50-50, ಏನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರಲಿಲ್ಲ. ಬಟ್ ಹೇಗಿರುತ್ತೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಓಪನ್ ಮೈಂಡಲ್ಲಿ ಬಂದಿದ್ದು. ಕಾರ್ಡಿಲಿಯಾ ಕ್ರೂಸ್ ಅವರು ತುಂಬ ಖುಷಿಯಾಗಿ ನನ್ನನ್ನು ವೆಲ್ಕಮ್ ಮಾಡಿದ್ರು, ಇನ್ವೈಟ್ ಮಾಡಿದ್ರು. ನಿಜ ಖುಷಿ ಆಯಿತು. ಸೊ ಫಸ್ಟು ಒಳಗೆ ಬಂದಾಗ ನಾವು ಕಾರ್ಡಿಲಿಯಾ ಕ್ರೂಸ್ ಎಂಟರ್ ಆಗಿದ್ದು, ಇನ್ಫ್ಯಾಕ್ಟ್ ನಾವು ಮುಂಬೈ ತನಕ ಫ್ಲೈಟಲ್ಲಿ ಬಂದ್ವಿ ಆಯಿತಾ. ಬೆಂಗಳೂರಿಂದ ಮುಂಬೈಗೆ ಫ್ಲೈಟಲ್ಲಿ ಬಂದ್ವಿ. ನಿಮಗೆ ಗೊತ್ತೇ ಇದೆ, ಸಾಮಾನ್ಯವಾಗಿ ನಾನು ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಬೇಕು ಅಂದರೆ ಸ್ಕೈ ಸ್ಕ್ಯಾನರ್ ಅನ್ನೋ ವೆಬ್ಸೈಟಿಗೆ ಹೋಗಿ ಬುಕ್ ಮಾಡೋದು. ಆ್ಯಪು ಇದೆ ಅನಿಸುತ್ತೆ ಸ್ಕೈ ಸ್ಕ್ಯಾನರು. ಬಟ್ ನಾನು ರ್ಯಾಂಡಮ್ ಆಗಿ ಸ್ಕೈ ಸ್ಕ್ಯಾನರ್ ವೆಬ್ಸೈಟಿಗೆ ಹೋಗಿ ಡೇಟ್ ನಾವು ಯಾವುದು ಟ್ರಾವೆಲ್ ಮಾಡ್ತಾ ಇದ್ದೀವಿ ನೋಡಿಕೊಂಡು ಬುಕ್ ಮಾಡ್ತೀನಿ. ನನಗೇನು ಅಂಥ ಒಳ್ಳೆ ಡೀಲ್ಗೆ ಏನು ಸಿಗಲಿಲ್ಲ ಮುಂಬೈ ಟಿಕೆಟು, ಬಿಕಾಸ್ ನಾನು ತುಂಬ ಮೂಮೆಂಟಲ್ಲಿ ಬುಕ್ ಮಾಡಿದ್ದು. ಅಂದರೆ ನಾಳೆ ಜರ್ನಿ ಅಂದರೆ ಇವತ್ತು ಬುಕ್ ಮಾಡಿದ ಥರ. ಓಕೆ, ಸೊ ಹಾಗಾಗಿ 4800 ಏನೋ ಒನ್ ವೇ ಆಯಿತು ನಮಗೆ ಒಬ್ಬರಿಗೆ. ಮುಂಬೈ ತನಕ ಫ್ಲೈಟಲ್ಲಿ ಬಂದು ಮುಂಬೈಯಿಂದ ಕ್ಯಾಬ್ ತೊಗೊಂಡು ನಾವು ಕಾರ್ಡಿಲಿಯಾ ಕ್ರೂಸಿಗೆ ಬಂದ್ವಿ. ಇದು ಬಂದು ಮುಂಬೈ ಇಂಟರ್ನ್ಯಾಷನಲ್ ಟರ್ಮಿನಲ್, ಕ್ರೂಸ್ ಟರ್ಮಿನಲ್, ಪೋರ್ಟ್ ಅಂತ ಹೇಳಿದೆ ನಾನು. ಮುಂಬೈ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್, ಇಲ್ಲಿಗೆ ನೀವು ಕ್ಯಾಬ್ ತೊಗೊಂಡು ಬರಬೇಕು. ಓಕೆ, ಕ್ಯಾಬಲ್ಲಿ ಡೈರೆಕ್ಟಾಗಿ ಬರೋದಕ್ಕೆ ಒಂದು 40-45 ಮಿನಿಟ್ಸ್ ಆಯಿತು ನನಗೆ ಏರ್ಪೋರ್ಟಿಂದ ಇಲ್ಲಿಗೆ ಬರೋದಕ್ಕೆ. ಸೊ ಐ ಪೇಡ್ ಅರೌಂಡ್ 850 ಅಲ್ಲ 900 and ಸಮಥಿಂಗ್ ಏನೋ ಪೇ ಮಾಡಿದೆ ಆಯ್ತಾ. ಇಲ್ಲಿಂದ ಅಲ್ಲಿಗೆ ಬರೋಕ್ಕೆ 850 ತೋರಿಸ್ತು, ಬಟ್ ಪೇ ಮಾಡೋಷ್ಟೊಳಗೆ 924 ಏನೋ ಆಯ್ತಲ್ವ ಟೋಟಲು. 924 ಆಯಿತು. ಸೊ ತುಂಬ ಚೆನ್ನಾಗಿತ್ತು, ಆರಾಮಾಗಿ ಒಳಗೆ ಬಂದ್ವಿ. ಒಳಗೆ ಬಂದಮೇಲೆ ಚೆಕ್ ಇನ್ ಪ್ರಾಸೆಸ್ಸು ಇಟ್ ವಾಸ್ ರಿಯಲಿ ನೈಸ್. ಒಳಗೆ ಬಂದ ತಕ್ಷಣ ಫಸ್ಟು ಆ ಎಂಟ್ರಿನೇ ಒಂದು ವಾವ್ ಅನ್ನೋ ಥರ ಇತ್ತು. ಸೊ ಚೆಕ್ ಇನ್ ಪ್ರಾಸೆಸ್ಸು ನಾವು ಆಲ್ರೆಡಿ ಆನ್ಲೈನಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಂಡ್ಬಿಟ್ಟಿದ್ರಿಂದ ತುಂಬ ಸ್ಮೂತಾಗಿತ್ತು. ಒಳಗೆ ಬಂದ್ವಿ. ಸೊ ನೀಟಾಗಿ ತಿಲಕ ಇಟ್ಟು ವೆಲ್ಕಮ್ ಮಾಡಿದ್ರು, ಜೊತೆಯಲ್ಲಿ ವೆಲ್ಕಮ್ ಜ್ಯೂಸ್ ಕೊಟ್ಟರು ಬರ್ತಿದ್ದ ಹಾಗೇನೆ. ಆ್ಯಂಡ್ ಅದಕ್ಕೆ ಮುಂಚೆ ನಾವು ಚೆಕ್ ಇನ್ ಮಾಡುವಾಗ ನಮಗೆ ಕೀ ಕಾರ್ಡ್ಸ್ ಕೊಟ್ಟರು. ಯಾವುದೊಂದು ನಮ್ಮ ಥ್ರೂ ಔಟ್ ಇದಕ್ಕೆ ನಮಗೆ ಬೇಕಾಗಿರೋಂಥ ಕೀ ಕಾರ್ಡ್ಸ್ ಅದು. ಯಾಕಂದರೆ ಇಲ್ಲಿ ಒಳಗೆಲ್ಲ ನಾವು ಕ್ಯಾಶ್ ಯೂಸ್ ಮಾಡೋಕ್ಕಾಗಲ್ಲ. ಆ ಒಂದು ನೋಡಿ ಇಲ್ಲಿ ಕಾಣಿಸ್ತದೆ, ಪ್ರಶಾಂತ್ ಕೊಟ್ಟರು. 3 ಜನಕ್ಕೂ ಒಂದೊಂದು ಕೀ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಇದರಲ್ಲೇ ನಾವು ರೂಮ್ನ ಆಕ್ಸೆಸ್ ಮಾಡೋದು, ಪ್ಲಸ್ ಇದರಲ್ಲಿ ನಾವು ಟಾಪ್ ಅಪ್ ಮಾಡ್ಕೋಬೇಕು. ಎಲ್ಲೇ ಏನಾದರೂ ನಾವು ಅಕಸ್ಮಾತ್ ಬಳಸಬೇಕು ಅಂತ ಬಂದರೆ ಕ್ರೂಸಲ್ಲಿ ಇದಕ್ಕೆ ಟಾಪ್ ಅಪ್ ಮಾಡಿಕೊಂಡು ಯೂಸ್ ಮಾಡಬೇಕು. ಆ್ಯಂಡ್ ಎಲ್ಲನೂ US $ ಕನ್ವರ್ಟ್ ಆಗುತ್ತೆ. ಇದು ಇಂಡಿಯನ್ ಕರೆನ್ಸಿ ಆಗಲ್ಲ. ಇಂಡಿಯನ್ ಕರೆನ್ಸಿಲಿ ನಾವು ಟಾಪ್ ಅಪ್ ಮಾಡ್ತೀವಿ, ಬಟ್ US $ ಕನ್ವರ್ಟ್ ಆಗಿ ನಾವು US $ಅಲ್ಲೇ ಪೇ ಮಾಡೋದು ಕೂಡ. ಎಲ್ಲನೂ ಡಾಲರ್ ಲೆಕ್ಕದಲ್ಲೇ ಪೇ ಮಾಡ್ತೀವಿ. ಓಕೆ, ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ಈ ಕ್ರೂಸಲ್ಲಿ, ಈ ಕಾರ್ಡಿಲಿಯಾ ಕ್ರೂಸ್ ಬಂದು 11 ಫ್ಲೋರ್ಸ್ ಇದೆ. ಸೊ ಕ್ರೂಸಲ್ಲಿ ಏನೇನಿದೆ ಅನ್ನೋದನ್ನ ಒಂದು ಬ್ರೀಫ್ ಆಗಿ ನೀಟಾಗಿ ಒಂದು ಟೂರ್ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ. ಓಕೆನಾ? ನಾನು ಒಂದು ಟೂರ್ ನಿಮ್ಮ ಜೊತೆ ಮಾಡ್ತೀನಿ. ಆ್ಯಂಡ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಎಂಟರ್ ಆಗಿದ್ದು 2nd ಫ್ಲೋರಿಂದ. ಸೊ ಇದೇನಿದೆ ಈಗೇನು ನೋಡ್ತಿದ್ದೀರಾ, ಇದು 2nd ಫ್ಲೋರು. ಬಟ್ ಇದು ನಾವು ಬರುವಾಗ ಫುಲ್ ಗ್ರ್ಯಾಂಡ್ ಆಗಿತ್ತು ಇನ್ ದ ಸೆನ್ಸ್ ಫುಲ್ ಜನ ಇದ್ರು. ಈಗ ಸದ್ಯಕ್ಕೆ 2ನೇ ಫ್ಲೋರ್ ಎಂಟ್ರಿ ಕ್ಲೋಸ್ ಮಾಡಿ 5th ಫ್ಲೋರಿಂದ ಎಂಟ್ರೆನ್ಸ್ನ ಓಪನ್ ಮಾಡಿದಾರಂತೆ. ಸೇಮ್ ನಾವು 2nd ಫ್ಲೋರಲ್ಲಿ ಹೇಗೆ ಎಂಟರ್ ಆದ್ವಿ ಆ ಥರ 5th ಫ್ಲೋರಲ್ಲಿ ಎಂಟರ್ ಆಗ್ತಾ ಇದ್ದಾರೆ.
ಇನ್ನು ನಾವು ಸೇಲಿಂಗ್ ಸ್ಟಾರ್ಟ್ ಮಾಡಿಲ್ಲ. ಸೇಲಿಂಗ್ ಕರೆಕ್ಟ್. ಫಸ್ಟು ಮತ್ತು 0 ಏನಿದೆ ಅದು ಕ್ರೂ ಮೆಂಬರ್ಸ್ ಇರ್ತಾರೆ. ಸೊ ನಾವು ಸೆಕೆಂಡ್ ಫ್ಲೋರಿಂದ ಇವಾಗ ಎಂಟರ್ ಆಗಿದ್ದು. ಓಕೆ, ಸೊ ಒಂದೊಂದೇ ಫ್ಲೋರನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನೇನಿದೆ ಎಲ್ಲ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡಬೇಡಿ ಪ್ಲೀಸ್. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಸ್ಕಿಪ್ ಆಗಿಬಿಡುತ್ತೆ. ಆ್ಯಂಡ್ ಏನಾಗುತ್ತೆ ಅಂದರೆ ಎಲ್ಲಾನು ಒಂದೇ ವಿಡಿಯೋಲಿ ನಾನು ತುರ್ಕೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಕಾರಣಕ್ಕೆ ಆ್ಯಂಡ್ ವಿಡಿಯೋ ತುಂಬ ಲೆಂತಾಗಿ ನಿಮಗೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಡಿವೈಡ್ ಮಾಡಿ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಇವತ್ತು ಪ್ಯೂರ್ಲಿ ಹೋಲ್ ಕಾರ್ಡಿಲಿಯಾ ಕ್ರೂಸ್ ಟೂರ್. ಓಕೆ, ಲೆಟ್ ಸ್ಟಾರ್ಟ್. ಬನ್ನಿ. ಸೆಕೆಂಡ್ ಫ್ಲೋರಲ್ಲಿ ಮೆಡಿಕಲ್ ಫೆಸಿಲಿಟಿ ಇದೆ ನೋಡಿ. ಸೆಕ್ ಎಷ್ಟೊಂದು ಜನಕ್ಕೆ ಮೋಷನ್ ಸಿಕ್ನೆಸ್ ಇರುತ್ತಲ್ವಾ, ಅವ್ರಿಗೆ ಮೆಡಿಕೇಶನ್ ಅವೈಲಬಲ್ ಹಿಯರ್. ಸೊ ತಲೆ ಕೆಡಿಸ್ಕೊಳ್ಳೋ ಹಾಗಿರಲ್ಲ. ಮೆಡಿಕಲ್ ಫೆಸಿಲಿಟಿ ಆಪರೇಟಿಂಗ್ ಅವರ್ಸು ಹಾಕ್ಬಿಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಮತ್ತು ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ. ಮೆಡಿಕಲ್ ಎಮರ್ಜೆನ್ಸಿ, ಕ್ಯಾಶುಯಾಲಿಟಿ ಬಂದು 24 hours ಆನ್ ಕಾಲ್. ಗುಡ್. ಎಲ್ಲ ಫ್ಲೋರ್ಸಲ್ಲೂ ನೋಡಿ 4 ಎಲಿವೇಟರ್ಸ್ ಇದೆ. ಇದು 2 ಬಂದು ನಿಮಗೆ ಟ್ರಾನ್ಸ್ಪರೆಂಟ್ ಎಲಿವೇಟರ್ಸ್, ಅಂದರೆ ನಿಮಗೆ ಹೊರಗಡೆ ವ್ಯೂ ಕಾಣಿಸ್ಕೊಂಡು ಹೋಗುವಂಥ ಎಲಿವೇಟರ್ಸು. ಇದು 2 ಬಂದು ನೋಡಿ ಕ್ಲೋಸ್ಡ್ ಎಲಿವೇಟರು. ಮಿರರ್ ಇದೆ, ಆದರೆ ನಾವು ಕಾಣಿಸ್ಕೊಳ್ತೀವಿ ಅಷ್ಟೇ. ಎಲ್ಲ ಫ್ಲೋರಲ್ಲೂ ಈ ಥರ ಬೋರ್ಡ್ ಹಾಕಿದ್ದಾರೆ. ಸೊ ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ನೋಡಿ, ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ದಿಸ್ ಇಸ್ ಬೋರ್ಡಿಂಗ್ ಏರಿಯಾ, ಮೆಡಿಕಲ್ ಫೆಸಿಲಿಟಿ. 3rd ಫ್ಲೋರು ಸ್ಟೇಟ್ ರೂಮ್ಸು. 4th ಫ್ಲೋರು ಸ್ಟಾರ್ಲೈಟ್ ಡೈನಿಂಗ್ ರೂಮು, ಸ್ಟೇಟ್ ರೂಮ್ಸು. ಈ 4th ಫ್ಲೋರಲ್ಲಿ ಸ್ಟಾರ್ ಲೈಟ್ ಏನಿದೆಯಲ್ಲ ಅದು ಬಂದು ನಾವು ಊಟ ತಿಂಡಿ ತಿನ್ನುವಂಥ ಜಾಗ. 4th 5th ಫ್ಲೋರು ಇದು ಫ್ರೀ ನಮಗೆ. 4th 5th ಏನಿದೆಯಲ್ಲ ಇದು ಫ್ರೀ. ಆ್ಯಂಡ್ ಆಲ್ಸೋ 10th ಫುಡ್ ಕೋರ್ಟು. ಬಟ್ ಅದು ಬಿಟ್ಟು ಇಲ್ಲಿ ಬೇರೆ ಒಂದಷ್ಟು ಹೋಟೆಲ್ಸ್ ಇದೆ, ಲೈಕ್ ಚಾಪ್ಸ್ಟಿಕ್ಕು, ಆಮೇಲೆ ಇನ್ನೊಂದು ಯಾವುದಾಯ್ತು, ಹಾಂ ಕರೆಕ್ಟ್, ಶೆಫ್ ಸ್ಪೆಷಲ್. ಎಲ್ಲಿ ಕಾಣಿಸ್ತಿಲ್ಲ ನಂಗದು. 5 ಎಲ್ಲಿದೆಯೋ ಶೆಫ್ ಸ್ಪೆಷಲ್ಲು, ನಂಗೆ ಕಾಣಿಸ್ತಾ ಇಲ್ಲ. ಇಲ್ಲ ಅದು. ಎನಿವೇಸ್, ಸೊ ಒಂದಷ್ಟು ಪೇಯ್ಡ್ ಇದೆ. ಓಕೆನಾ, ಅದು ಆದರೆ 24/7 ನಮ್ಗೆ ಅವೈಲಬಲ್ ಇರುತ್ತೆ ಸರ್ವಿಸ್ಗೆ. ಬಟ್ ಯು ವಿಲ್ ಹ್ಯಾವ್ ಟು ಪೇ. ಈ ನಮಗೆ ಪ್ಯಾಕೇಜಲ್ಲಿ ಏನು ಬರುತ್ತೆ ಅದು ನಿಮಗೆ ಟೈಮಿಂಗ್ ಪ್ರಕಾರ ನಾವು ಹೋಗಬೇಕಾಗತ್ತೆ ಊಟ ತಿಂಡಿಗೆ. ಓಕೆ, ಇದೆಲ್ಲ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಈಗ ಸೆಕೆಂಡ್ ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಪಪ್ಪ ಬರೋದು ಕರೆಕ್ಟಾಗಿ ಡೋರ್ ಕ್ಲೋಸ್ ಆಗೋಯ್ತು. ಒಳಗೆ ಬನ್ನಿ ಇವಾಗ ಫಸ್ಟು 3rd ಫ್ಲೋರ್ಗೆ ಹೋಗೋಣ. ನಾನು ಯೋಚನೆ ಮಾಡ್ತಿದ್ದೀನಿ, ಮೆಟ್ಲು ಹತ್ಕೊಂಡ್ಬರ್ತೀರಾ ನಮಗೆ ವೆಯ್ಟ್ ಮಾಡ್ತಿರ್ತೀರಾ ಅಂತ ಕನ್ಫ್ಯೂಸ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಗುಡ್, ವೆಯ್ಟ್ ಮಾಡ್ತಾ ಇದ್ರಿ. ಓಕೆ, 3rd ಫ್ಲೋರ್ಗೆ ಬಂದ್ವಿ. ದಿಸ್ ಇಸ್ ಅ 3rd ಫ್ಲೋರ್. ಎಲ್ಲ ಕಡೆನೂ ನೋಡಿ ಈ ಥರ ಹ್ಯಾಂಡ್ ಸ್ಯಾನಿಟೈಸಿಂಗ್ ಸ್ಟೇಷನ್ಸ್ ಇದೆ. ಸೊ ಸ್ಯಾನಿಟೈಸರ್ ಹಾಕ್ಕೊಂಡು ಕೈನ ಕ್ಲೀನ್ ಮಾಡ್ಕೋಬೋದು. ಗುಡ್. 3rd ಫ್ಲೋರಲ್ಲಿ ಬೇಸಿಕ್ಲಿ ಬರೀ ರೂಮ್ಸು, ಸ್ಟೇಟ್ ರೂಮ್ಸ್ ಮಾತ್ರ ಇರೋದು. ಹತ್ಕೊಂಡು ಹೋಗೋಣ 4th ಫ್ಲೋರ್. ಓಕೆ, 4th ಫ್ಲೋರಲ್ಲಿ ಬೇಸಿಕಲಿ ಏನೂ ಇಲ್ಲ, ಸ್ಟೇಟ್ ರೂಮ್ಸ್ ಇದೆ ಮತ್ತೆ ಸ್ಟಾರ್ ಲೈಟ್ ರೆಸ್ಟೋರೆಂಟ್ ಇದೆ. ಓಕೆ, ನಿಮಗೆ ರೆಸ್ಟೋರೆಂಟ್ ಬಗ್ಗೆ ಡೀಟೇಲ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಫ್ಲೋರ್ ಹೇಗಿದೆ ಮತ್ತು ಒಳಗಡೆ ಏನೇನು ಸಿಗುತ್ತೆ ಇದೆಲ್ಲದನ್ನು ನೀವು ನಮ್ಮ ಡೀಟೇಲ್ಡ್ ವಿಡಿಯೋ ನೋಡಿದ್ರೆ ಅದರಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ, ಆಯಿತಾ. ಸೊ ದಿಸ್ ಇಸ್ ಬೇಸಿಕಲಿ 4th ಫ್ಲೋರ್ ವೇರ್ ಯು ಹ್ಯಾವ್ ಗೆಸ್ಟ್ ಕ್ಯಾಬಿನ್ಸ್ ಆ್ಯಂಡ್ ಸ್ಟಾರ್ ಲೈಟ್ ರೆಸ್ಟೋರೆಂಟ್. ನೋಡಿ ಆ ನಂಬರ್ಸ್ ಎಲ್ಲ ನೀಟಾಗಿ ಇಲ್ಲೇ ಎಲ್ಲ ಗೊತ್ತಾಗ್ತದೆ. ಬನ್ನಿ. ಓಡು ರನ್ ಎಷ್ಟುದ್ದ ಇದೆ ನೋಡಿ ಇದು ಅಲ್ವಾ. ಹೇ, ಐ ವಾಂಟೆಡ್ ಟು ಕೌಂಟ್ ಎಷ್ಟು ರೂಮ್ಸ್ ಇದೆ ಅಂತ. ಅಲ್ಲೇ ನಂಬರ್ಸ್ ನೋಡಿದರೆ ಗೊತ್ತಾಗಿರೋದೇನೋ. ಸುಮ್ಮನೆ ಕೌಂಟ್ ಮಾಡೋಣ. ಓಕೆ, ಹೌದು, ಬೇಡ ಬಿಟ್ಟು ಯಾಕೆ ಅದನ್ನು ಅಲಾಪ್ ಮಾಡುವಂಥ ಟೈಮ್ ಪಾಸ್ ಅದು. ಆ ಕಡೆನೇ ತಿರ್ಕೊಳ್ಳಿ. ಹೌದು, ಸಾಕಷ್ಟು ರೂಮ್ಸ್ ಇದೆ. ಆ್ಯಂಡ್ ಐ ಥಿಂಕ್ ಇದೆಲ್ಲ ಓಷನ್ ವ್ಯೂ ಅಲ್ಲ ಅನ್ಸುತ್ತೆ. ಇದೆಲ್ಲ ನಿಮಗೆ ಇಂಟೀರಿಯರ್ ಸ್ಟ್ಯಾಂಡರ್ಡ್ ರೂಮ್ಸು. ಓ, ಹಿಂಗೂ ಇದೆ ಮತ್ತೆ ರೂಮ್ಸು. ಓಕೆ, ಇದು 4th ಫ್ಲೋರಲ್ಲಿರುವಂಥ ಡೈನಿಂಗ್ ಏರಿಯಾ. ಓಕೆ, ಸ್ಟಾರ್ ಲೈಟ್. ಈ 4th ಫ್ಲೋರಲ್ಲಿ ಏನಿದೆಯಲ್ಲ ಸ್ಟಾರ್ ಲೈಟು, ಇದು 4th ಫ್ಲೋರಲ್ಲೂ ಇದೆ, 5th ಫ್ಲೋರಲ್ಲೂ ಇದೆ ಸ್ಟಾರ್ ಲೈಟ್. ಬಟ್ ಡಿಫ್ರೆನ್ಸ್ ಏನಂದರೆ 4th ಫ್ಲೋರಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡು ಒಟ್ಟಿಗೆ ಊಟ ತಿಂಡಿ ಎಲ್ಲ ಆಗುತ್ತೆ. ಬಟ್ 5th ಫ್ಲೋರಲ್ಲಿರುವಂಥ ಸ್ಟಾರ್ ಲೈಟಲ್ಲಿ ಪ್ಯೂರ್ ವೆಜಿಟೇರಿಯನ್ ಆ್ಯಂಡ್ ಜೈನ್ ಫುಡ್
ಆಪ್ಷನ್ಸ್ ಇರುತ್ತೆ. ಸೊ ಪ್ಯೂರ್ ವೆಜಿಟೇರಿಯನ್ ಅನ್ನುವಾಗ ಇನ್ಕ್ಲೂಡಿಂಗ್ ನೀವು ಡೆಸರ್ಟ್ಸು, ಕೇಕ್ ಗೀಕಲಿ, ಎಗ್ಗು ಅದು ಕೂಡ ಇಲ್ಲದೆ ಇರೋ ಥರ ಪ್ಯೂರ್ ಅಂದರೆ ಪ್ಯೂರ್ ವೆಜ್ ಇನ್ 5th ಫ್ಲೋರ್. ಓಕೆ, ಸ್ಟಾರ್ಲೈಟ್ ನೋಡಿ, ಇದು 4th ಫ್ಲೋರ್. ಬಟ್ ಇಲ್ಲಿ ಹಾಕಿದ್ದಾರೆ ನೋಡಿ ಇವಾಗ, ದಿಸ್ ಸೆಕ್ಷನ್ ವಿಲ್ ರೀಓಪನ್ ಫಾರ್ ಡಿನ್ನರ್ ಸೂನ್. ಸೊ ಡಿನ್ನರ್ ತನಕ ಇದು ಓಪನ್ ಇರಲ್ಲ. ಮಧ್ಯಾಹ್ನ 12:30 3:30 ಊಟ. ಓಕೆನಾ, ಬೆಳಗ್ಗೆ ತಿಂಡಿ ಟೈಮ್ ನನಗಿನ್ನೂ ಗೊತ್ತಿಲ್ಲ. ಸೊ ಈಗ ನೆಕ್ಸ್ಟ್ 5th ಫ್ಲೋರಿಗೆ ಹೋಗೋಣ. ಏನೋ ಒಂಥರ ಫುಲ್ಲು ಲೈಟ್ ಎಲ್ಲ ಹಾಕಿ ಒಳಗೆ ಬಂದುಬಿಟ್ರೆ ಕ್ರೂಸ್ ಒಳಗೆ ಬೆಳಗ್ಗೇನೋ ರಾತ್ರಿನೋ ಏನೂ ಗೊತ್ತಾಗಲ್ಲ ಅಲ್ವಾ. ಓಕೆ, ಇದು 5th ಫ್ಲೋರ್. ಅಗೇನ್ ಸ್ಟಾರ್ ಲೈಟು ಇವಾಗ ಕ್ಲೋಸ್ ಆಗಿದೆ ಬಿಕಾಸ್ ಡಿನ್ನರ್ಗೆ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ನಾವು ಫಸ್ಟ್ ಡೇ ಅಂದರೆ ಡೇ 1 ಬಂದ ತಕ್ಷಣ ಲಂಚ್ ಮಾಡಿದ್ವಿ. ಸ್ಟಾರ್ ಲೈಟ್ 5th ಫ್ಲೋರಲ್ಲಿ ಸೂಪರ್ ಆಗಿತ್ತು ಲಂಚ್. ಬುಫೆ ಏನು ಸ್ಪ್ರೆಡ್ ಇತ್ತಲ್ಲ, ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ವೀಲ್ ಚೇರ್ ಇದೆ, ವಿಚ್ ಇಸ್ ಫೆಸಿಲಿಟಿ, ವಿಚ್ ಇಸ್ ವೆರಿ ವೆರಿ ಗುಡ್. ಎಷ್ಟೊಂದು, ಯಾಕಂದರೆ ತುಂಬ ಓಡಾಡಬೇಕಾಗತ್ತಲ್ವಾ. ಸೊ ವೀಲ್ ಚೇರ್ ಇರೋದ್ರಿಂದ ದೊಡ್ಡವ್ರಿಗೆ ಅಥವಾ ಕೈಲಾಗದೇ ಇರೋರಿಗೆ ಅಥವಾ ಏನು ಹೇಳ್ತಾರೆ ವೀಲ್ ಚೇರ್ ಅವಶ್ಯಕತೆ ಇರೋರಿಗೆ ಅದಿದೆ ಅನ್ನೋದು ನಿಜವಾಗ್ಲೂ ಒಂದು ದೊಡ್ಡ ಅನುಕೂಲನೇ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಹೇಳಿದ್ರೆ, ಈ ಥರ ಸೀಟಿಂಗ್ ಏರಿಯಾ ತುಂಬ ಇದೆ ಇಲ್ಲಿ. ಕೂತು ಮಾತಾಡೋದಕ್ಕೆ ರೂಮ್ ಒಂದೇ ಅಲ್ಲ, ನೀವು ಹೊರಗಡೆ ಬಂದರೆ ತುಂಬ ಈ ಥರ ಸೀಟಿಂಗ್ ಆಪ್ಷನ್ಸ್ ಇದೆ. ನೀಟಾಗಿ ಓಷನ್ ವ್ಯೂ ನೋಡಿಕೊಂಡು ಕೂತ್ಕೋಬಹುದು, ಹರಟೆ ಹೊಡಿಬಹುದು. ನೋಡಿ, VR ಓಪನ್ ಆಗಿದೆ. VR ಓಪನ್ ಆಗಿದೆಯಾ? ಓಕೆ, ನಾವೇ ತೇಲ್ತಾ ಇದ್ದಂಗೆ ಅನ್ಸುತ್ತೆ ಫುಲ್ಲು ಅಲ್ವಾ. ಆಮೇಲೆ ನೋಡಿ ಶಾಡೋ. ಹೌದು, ನಮ್ಮ ಕ್ರೂಸ್ದೇ ಶಾಡೋ ನೋಡಿ, ಫುಲ್ಲು ತೇಲ್ತಾ ಇದ್ದಂಗೆ ಅನ್ಸುತ್ತಲ್ಲ. ನೋಡಿ, ಪಿಕ್ಚರ್ ದಿಸ್ ಪೋರ್ಟ್ರೇಟ್ ಸ್ಟುಡಿಯೋ ಇದೆ. ಆ್ಯಕ್ಚುಲಿ ದೇಸ್ ಅ ಪೋರ್ಟ್ರೇಟ್ ಸ್ಟುಡಿಯೋ. ಏನಂದರೆ ಇಲ್ಲಿ ಕೆಲವೊಂದು ತುಂಬ ಆ್ಯಕ್ಟಿವಿಟೀಸ್ ಇದೆ ಆಯಿತಾ. ಡೈಲಿ ನಿಮಗೆ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ಪ್ಯಾಕೇಜಸ್ ಇರುತ್ತೆ. ಓಕೆ ವೀಕ್ಷಕರೇ, ನಾನು ನಿಮಗೆ ಒಂದು ಸೀಕ್ರೆಟ್ ಟಿಪ್ ಅಥವಾ ಹ್ಯಾಕ್ ಹೇಳ್ತೀನಿ. ಬಿಕಾಸ್ ನನಗೆ ಬೆಸ್ಟ್ ಡೀಲು ಇದು ಸಿಕ್ಕಿದೆ. ಆ ಡೀಲ್ ಏನು, ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ನಾನು ಹೇಳ್ತೀನಿ, ಸಮಯ ಬಂದಾಗ ನಿಮ್ಗೆ ಹೇಳ್ತೀನಿ ಎಷ್ಟಕ್ಕೆ ಹೇಗೆ ಎಲ್ಲ ಬುಕ್ ಮಾಡಿದೆ ಅಂತ. ಒಂಥರ ಏನು ಹೇಳ್ತಾರೆ, ಲೂಟಿ ಅನ್ನೋ ಥರ. ಸೊ ನೀವು ಆರಾಮ್ಸೆ ಅದನ್ನು ಯೂಸ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು. ಓಕೆ, ಏನಕ್ಕೆ ಇವಾಗ ದೊಡ್ಡ ವಿಷಯ ಬಂತು ಅಂದರೆ, ಕೆಲವೊಂದು ಏನಾಗುತ್ತೆ ಅಂದರೆ ಇಲ್ಲಿ ನಾನು ಹೇಳ್ತಿದ್ದೆ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ ಅಂತ. ಇವಾಗ ನಮ್ಮ ಪ್ಯಾಕೇಜ್ ಹೇಗೆ ಅಂದರೆ 2 ನೈಟ್ಸು 3 ಡೇಸು, ಅದೇ ಥರ 3 ನೈಟ್ಸು 4 ಡೇಸು, 4 ನೈಟ್ಸು 5 ಡೇಸು, 5 ನೈಟ್ಸು 6 ಡೇಸು, ಈ ಥರ ಇದೆ. ಓಕೆ, ಮುಂಬೈ ಟು ಲಕ್ಷದ್ವೀಪು, ಮುಂಬೈ ಗೋವಾ, ಕೊಚ್ಚಿ, ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಪ್ಷನ್ಸ್ ಇದೆ. ನೀವು ಇವ್ರ ವೆಬ್ಸೈಟಲ್ಲಿ ಚೆಕ್ ಮಾಡಬಹುದು ಏನೇನೆಲ್ಲ ಟ್ರಿಪ್ಸು ಆಪ್ಷನ್ ಇದೆ ಅಂತ. ನಿಮಗೆ ಯಾವ್ದು ಅನುಕೂಲನೋ ಆ ಪ್ಯಾಕೇಜನ್ನು ನೀವು ಬುಕ್ ಮಾಡ್ಕೋಬಹುದು. ಓಕೆ, ಡೇಟ್ಸು ಅದೆಲ್ಲ ನೋಡಿಕೊಂಡು. ಆ್ಯಂಡ್ ದಿನಾನು ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಇವರು. ಡೈಲಿ ಆ್ಯಕ್ಟಿವಿಟೀಸ್ ಏನೇನಿರುತ್ತೆ ಅನ್ನೋದು ಒಂದು ಪ್ಯಾಂಪ್ಲೆಟ್ ಪ್ರಿಂಟ್ಔಟ್ ಥರ ನಮ್ಮ ಕೈಗೆ ಬಂದುಬಿಡುತ್ತೆ, ತಂದು ಕೊಟ್ಬಿಡ್ತಾರೆ ರೂಮ್ಗೆ. ಸೊ ಒಂದಷ್ಟು ಅದರಲ್ಲಿ ಪೇಯ್ಡ್ ಆ್ಯಕ್ಟಿವಿಟಿ ಇರುತ್ತೆ, ಒಂದಷ್ಟು ಫ್ರೀ ಆ್ಯಕ್ಟಿವಿಟಿ ಇರುತ್ತೆ. ಯಾವ ಆ್ಯಕ್ಟಿವಿಟಿ ಚೆನ್ನಾಗಿದೆ, ಯಾವ ಆ್ಯಕ್ಟಿವಿಟಿ ಪೇಯ್ಡು ಅನ್ಪೇಯ್ಡು ಇದೆಲ್ಲದನ್ನು ಡೀಟೇಲಾಗಿ ಇನ್ನೊಂದು ವೀಡಿಯೋಲ್ಲಿ ಮಾಡಿದ್ದೀನಿ ನಾನು. ಅದನ್ನು ಚೆಕ್ ಮಾಡಿ ನಿಮ್ಗೆ ಆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ. ಬಟ್ ಆ್ಯಕ್ಟಿವಿಟೀಸ್ ಅಂತೂ ಇರುತ್ತೆ. ಸೊ ನಿಮ್ಮನ್ನು ಕಂಪ್ಲೀಟಾಗಿ ಬ್ಯುಸಿ ಇಟ್ಟಿರ್ತಾರೆ. ನೀವೇ ಸುತ್ತೋದು, ನೀವೇ ಮಾತಾಡೋದು, ನೀವೇ ಒಂದಷ್ಟು ಓಡಾಡೋದು, ಆಟ ಆಡೋದು ಅದೆಲ್ಲ ಬಿಟ್ಟು ಕೂಡ ಇವರು ಒಂದಷ್ಟು ಆ್ಯಕ್ಟಿವಿಟಿ ಮಾಡಿಸಿ ನಿಮ್ಮನ್ನು ಎಂಗೇಜ್ಡ್ ಆಗಿ ಇಟ್ಟಿರ್ತಾರೆ. ಓಕೆ, ಈ ಕ್ರೂಸ್ ಒಳಗೆ ಒಂದು ಶಾಪಿಂಗ್ ಮಾಲ್ ಥರ ನೋಡಿ, ನಿಜವಾಗ್ಲೂ ಒಂದು ಶಾಪಿಂಗ್ ಮಾಲ್ ಒಳಗೆ ಬಂದಿರೋ ಥರ ಫೀಲು ಆಗುತ್ತೆ ನಮಗೆ. ಇಟ್ಸ್ ಬ್ಯಾಟರಿಯಾಸ್ ಅಂದರೆ ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅದು ನನಗೆ. ಕಾರ್ಡಿಲಿಯಾ ಕ್ರೂಸ್, ಐ ಥಿಂಕ್ ಯು ಕ್ಯಾನ್ ಪರ್ಚೇಸ್ ದೀಸ್ ಥಿಂಗ್ಸ್ ಅಲ್ವಾ. ನೋಡಿ, ಒಂಥರ ಸೊವಿನಿಯರ್ಸ್ ಥರ ನೀವು ಮನೆಗೆ ತೊಗೊಂಡು ಹೋಗಬೇಕು ಅಂದರೆ ಟೇಕ್ ಹೋಮು ಸೊವಿನಿಯರ್ಸ್ ಥರ ಅಂದರೆ ಯು ಕ್ಯಾನ್ ಪರ್ಚೇಸ್ ದಿಸ್ ಅನ್ಸುತ್ತೆ. ಅನೌನ್ಸ್ಮೆಂಟ್ ಬರ್ತಾ ಇದೇನೋ. A very good evening, ladies and gentlemen. This is Naren, your cruise director, and on behalf of Cordelia Cruises, I would like to extend a very warm welcome to all our guests on board our home, the Cordelia Empress. ಹೌದು, ಇವಾಗ ಅನೌನ್ಸ್ಮೆಂಟ್ ಬಂತಲ್ಲ, ಆ ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ ಮ್ಯಾಂಡೇಟ್ರಿ ಡ್ರಿಲ್, ಎಮರ್ಜೆನ್ಸಿ ಬಂದಾಗ ಸೇಫ್ಟಿ ಮೆಷರ್ ಏನಿದೆ ಅದರದ್ದು ಡ್ರಿಲ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಕ್ರೂಸ್ ಬೋರ್ಡ್ ಆಗುವಾಗ ಇದ್ದೇ ಇರುತ್ತಲ್ವ ಅದು. ಸೊ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಆ ಒಂದು ಮ್ಯಾಂಡೇಟ್ರಿ ಡ್ರಿಲ್ನ ನಾವು ಅಟೆಂಡ್ ಮಾಡಬೇಕು. ನೋಡಿ, ಇಲ್ಲೆಲ್ಲ ಒಂದಷ್ಟು ಜನ ಎಲ್ಲ ಟೇಬಲ್ ಟೆನ್ನಿಸ್ ಆಡ್ತಾರೆ. ಸ್ನೂಕರ್ ಬೋರ್ಡ್ ಇದೆ. ये फ्री है या पेड? Chargeable. This is chargeable. How much is it? $5 for 30 minutes. 30 minutes. And that one, TT? That one is the free. That is free. Okay. Thank you. ಸೊ ಗೊತ್ತಾಯ್ತಲ್ವ ನಿಮಗೆ, TT ಫ್ರೀ, ಸ್ನೂಕರ್ ಬೋರ್ಡು ಪೇ ಮಾಡಬೇಕು. ಹೀಗೆ ನೋಡಿ, ಇಲ್ಲೇ ಬಂದರೆ ಇಲ್ಲಿ ಕೆಸಿನೋ ಇದೆ, ಮಹಾರಾಜ ಕೆಸಿನೋ.
ಓಕೆ, ಈ ಕೆಸಿನೋ ಏನಂದರೆ ಬೆಳಗ್ಗೆ ಎಲ್ಲ ಅಂದರೆ ನಿಮಗೆ ಆಟ ಆಡೋಕ್ಕೆ ಅಂತ ಏನೂ ಇರೋದಿಲ್ಲ, ನೈಟ್ ಮೇಲೇ ಅದಕ್ಕೆ ಟೈಮಿಂಗ್ಸ್ ಇದೆ. ಸೊ ಆಗಷ್ಟೇ ಕೆಸಿನೋಲಿ ನೀವು ಕೂತ್ಕೊಂಡು ಆಟ ಆಡಬಹುದು. ಇಲ್ಲಿ ಬಂದಾಗ ಏನೋ ನಮಗೆ ಲಕ್ಕಿ ಡಿಪ್ ಅಂತ ಹೇಳಿ ನೋಡಿದ್ದೀನಿ, ಏನೋ ಕೊಟ್ಟರು. ಸೊ ಸುಮ್ಮನೆ ಬರ್ದ್ವಿ, ಫಿಲ್ ಮಾಡಿದ್ವಿ, ಹಾಕಿದ್ವಿ, ಗಿಫ್ಟ್ ಬರುತ್ತಾ ಅಂತ ನೋಡಿದ್ವಿ, ಗಿಫ್ಟ್ ಬರಲಿಲ್ಲ ಬಿಡಿ. ಓಕೆ, ಈ ರಾಯಲ್ ಕೆಸಿನೋಯಿಂದ ಹೀಗೆ ಮುಂದಕ್ಕೆ ಬಂದರೆ ನೋಡಿ, ಅಲ್ಲಿ ಚಾಪ್ಸ್ಟಿಕ್ಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಇದಿನ್ನು ನಾವು ಡೆಕ್ 5 ಇದ್ದೀವಿ ಆಯಿತಾ. ಈ ಚಾಪ್ಸ್ಟಿಕ್ಸ್ ರೆಸ್ಟೋರೆಂಟ್ ಬಂದು ಪೇಯ್ಡ್ ರೆಸ್ಟೋರೆಂಟ್, ಓಪನ್ ಇರುತ್ತೆ ಆಲ್ ಟೈಮು. ಆ್ಯಂಡ್ ನಿಮಗೇನು ಬೇಕೋ ಅದು ಅಲಾ ಕಾಟೆ, ಅಂದರೆ ಏನೇನು ಬೇಕೋ ನೀವು ಆರ್ಡ್ರ್ ಮಾಡಿ ತಿನ್ನಬಹುದು, ಬಟ್ ಆಫ್ಕೋರ್ಸ್ ಪೇ ಮಾಡಬೇಕು. ಶೆಫ್ಸ್ ಟೇಬಲ್ ಇದೆ, ಡೆಕ್ 5 ಇಲ್ಲಿದೆ ನೋಡಿ. ಶೆಫ್ಸ್ ಟೇಬಲ್ ಹೇಳ್ತಾ ಇದ್ದಲ್ಲ ನಾನು, ಎಷ್ಟಿದೆ ಅಂತ. ಎಲ್ಲ $US ಅಲ್ಲೇ, ನಿಮಗೆ $US ಅಲ್ಲೇ ಇರುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಇದು ಎರಡೂ ಇದೆ. ಸೀ ಫುಡು, ಚಿಕನ್ನು, ಚೌಮೀನು ಎಲ್ಲ ಕಾಣಿಸ್ತಾ ಇದೆ. ಡೆಸರ್ಟ್ಸು ಪ್ರೈಸಸ್ ನೋಡ್ತಾ ಇದ್ದೀನಿ ರೀ. $7 ಇದೆ, $5, $4 ಇದೆ. $4 ಸೂಪು, $12 ತನಕ, $5 ಆಪಿಟೈಸರ್ಸು, ಮ್ಯಾಕ್ಸಿಮಮ್ಮು ಹೌದು $12. ಸುಮ್ಮನೆ ಹೇಳ್ದೆ. ಇದೊಂದು ಸೀಟಿಂಗ್ ಏರಿಯಾನಾ ಅಲ್ಲಿ ನೋಡಿ, ಇಲ್ಲಿ ಇದು ಮಾಡಿಟ್ಟಿದ್ದಾರೆ ಶಿಪ್ಸ್. ಇದನ್ನು ನನ್ನ ಹಿಂದೆ ನಿಮಗೆ ಡೆಪ್ತ್ ಕಾಣಿಸ್ತಾ ಇದೆಯಲ್ಲ, ಇನ್ನು ಡೆಕ್ 5. ಸೊ ಈ ಕಡೆ ಫುಲ್ ಸ್ಟಾರ್ ಲೈಟು. ಹೀಗೆ ಬಂದರೆ ಇಲ್ಲಿ ಚೇರ್ಮನ್ಸ್, ನೀವಿಲ್ಲೇ ಮಹಾರಾಜ ಕೆಸಿನೋ ನೋಡಿದ್ರಿ, ಆಮೇಲೆ ಚಾಪ್ಸ್ಟಿಕ್ಸ್ ನೋಡಿದ್ರಿ, ಶೆಫ್ಸ್ ಟೇಬಲ್ಲು, ಮತ್ತು ಇದು ಚೇರ್ಮನ್ಸ್ ಕ್ಲಬ್ ಅನ್ಸುತ್ತಲ್ಲ, ಚೇರ್ಮನ್ಸ್ ಕ್ಲಬ್. ಆ್ಯಂಡ್ ಸೀಟಿಂಗ್ ಏರಿಯಾ ನೋಡಿ, ಕಂಫರ್ಟಬಲ್ ಆಗಿ ಆರಾಮಾಗಿ ಕೂತ್ಕೋಬೋದು. ಚೇರ್ಮನ್ಸ್ ಕ್ಲಬ್ ಹೇಗೆ ಅಂತ ಹೇಳಿದ್ರೆ ಒಂದಷ್ಟು ಬಾರ್ಸ್ ಇದೆ ಆಯಿತಾ, ಒಂದೊಂದಕ್ಕೆ ಒಂದೊಂದು ಟೈಮಿಂಗ್ಸ್ ಇದೆ. ಇಲ್ಲಿ ನಿಮಗೆ ಸಾಕಷ್ಟು ಡ್ರಿಂಕ್ಸ್, ಅದು ಬಿಯರು, ವೋಡ್ಕಾ, ಈ ಥರ ಸಾಕಷ್ಟು ಲಿಕ್ಕರ್, ಬೇಸಿಕ್ಲಿ ಲಿಕ್ಕರ್ ಕರೆಕ್ಟು. ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್ ಲೈಕ್ ಕೋಕು, ಸ್ಪ್ರೈಟು, ಈ ಥರದ್ದೆಲ್ಲ ಅನ್ಲಿಮಿಟೆಡ್ ಆಗಿ ಆ ಟೈಮಲ್ಲಿ, ಆ ಟೈಮಿಗೆ ಸಿಗುತ್ತೆ ಆಯಿತಾ. ಒಂದೊಂದಕ್ಕೆ ಒಂದೊಂದು ಟೈಮ್ ಅಂತ ಇದೆ, ಅಲ್ಲಿ ಸಿಗ್ತಾ ಇರುತ್ತೆ ನಿಮಗೆ. ಬಟ್ ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕು, ಅಥವಾ ನನಗಿವಾಗ ನಾರ್ಮಲ್ ಕಾಫಿ ಬೇಡ, ಕ್ಯಾಪುಚಿನೋ ಬೇಕು, ಲಾತೆ ಬೇಕು, ಈ ಥರದ್ದೆಲ್ಲ ಇತ್ತು ಅಂದರೆ ಅದನ್ನು ನೀವು ಪೇ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಫ್ರೀ ಒಂದಷ್ಟು ಇರುತ್ತೆ, ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸು ಮಾಡ್ಬೋದು. ಅದಕ್ಕೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಕಾರ್ಡಲ್ಲಿ ಟಾಪಪ್ ಆಗಿರೋದನ್ನು ದುಡ್ಡು ಖರ್ಚು ಮಾಡಿ $US ಪರ್ಚೇಸ್ ಮಾಡಬೇಕು. ಓಕೆ, ಆ್ಯಂಡ್ ನಮಗೆ ನಾನೀಗ ಸದ್ಯಕ್ಕಿರೋದು ಓಷನ್ ವ್ಯೂ ರೂಮ್ ಆಯಿತಾ. ನಮ್ಮ ರೂಮ್ ಟೂರ್ನ ಸೆಪ್ರೇಟಾಗಿ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ರೂಮ್ ಟೂರ್ ಸೂಪರ್ ಆಗಿದೆ, ಅದು ಆ್ಯಕ್ಚುಲಿ ನಾವಿರೋಂಥ ರೂಮು. ಸೊ ರೂಮು ಮತ್ತು ಈ ಕಂಪ್ಲೀಟ್ 2 nights 3 days ಪ್ಯಾಕೇಜು ನನಗೆ ಎಷ್ಟಾಯಿತು ಅಂತ ನಿಮಗೆ ಡೀಟೇಲಾಗಿ ಮೇಲ್ಗಡೆ ಹೋದ್ಮೇಲೆ ಹೇಳ್ತೀನಿ ಆಯಿತಾ. ಟಾಪ್ ಫ್ಲೋರ್ಗೆ ಹೋಗ್ಬಿಟ್ಟು ಹೇಳ್ತೀನಿ ನಾನು. ಓಕೆ, ಸೊ ಇದು ವಿ ಆರ್ ಸ್ಟಿಲ್ ಇನ್ ಡೆಕ್ 5 ನೋಡಿ. ಒಂದು ರೌಂಡ್ ಹಾಕೊಂಡು ಬಂದರೆ ಇಲ್ಲಿ ಫುಲ್ಲು ನೋಡಿ, ಅಲ್ಲಿ ಏನಿದೆ ಅಂತ ಇಲ್ಲೇ ಕಾಣಿಸುತ್ತೆ ನೋಡಿ. ಇದು ಕಸ್ಟಮರ್ ಸರ್ವಿಸ್, ಇದು ಗೆಸ್ಟ್ ಸರ್ವಿಸಸ್ಸು, ಇದು ಚೇರ್ಮನ್ಸ್ ಕ್ಲಬ್ಬು, ಇದು ಚಾಪ್ಸ್ಟಿಕ್ಕು, ಇದು ಬಾಕ್ಸ್ ಆಫೀಸು, ಶೋರ್ ಎಕ್ಸ್ಕರ್ಷನ್ಸು. ಅಲ್ಲಿ ನೋಡಿ ಮಾಕ್ಯೂ ಅನ್ನೋ ಥಿಯೇಟರು, ಅಲ್ಲಿ ಒಂದಷ್ಟು ಪ್ಲೇಸ್ ನಡೆಯುತ್ತೆ. ಈಗಾಗಲೇ ಹೇಳಿದೆ ನಾನು ನಿಮಗೆ ಫ್ರೀ ಮತ್ತು ಪೇಡು ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ಥಿಯೇಟ್ರಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ ಆಗುತ್ತೆ. ಸೇಫ್ಟಿ ಡ್ರಿಲ್ಗೆ ಒಬ್ರೊಬ್ರು ಒಂದೊಂದು ಜಾಗಕ್ಕೆ ಹೋಗಬೇಕಾಗಿತ್ತು. ಒಬ್ರೊಬ್ರು ಇನ್ ದ ಸೆನ್ಸ್ ನಾಟ್ ಇಂಡಿವಿಜುವಲ್ಲು, ಬಟ್ ಒಂದಷ್ಟು ಕಾರ್ಡ್ ಮೇಲೆ ಒಂದು ನಂಬರ್ ಇರುತ್ತೆ, ಆ ನಂಬರ್ಗೆ ಹೋಗಿ ರೀಚ್ ಆಗಬೇಕಿತ್ತು. ಬಟ್ ಅಲ್ಲಿ ನಾವು ಶೂಟ್ ಎಲ್ಲ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ನಿಮಗೆ ಅದನ್ನು ತೋರ್ಸೋಕ್ಕಾಗೋದಿಲ್ಲ. ಓಕೆ, ಸೇಫ್ಟಿ ಡ್ರಿಲ್, ಮ್ಯಾಂಡೇಟ್ರಿ ಡ್ರಿಲ್ ಮುಗೀತು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವ್ರ ಸೇಫ್ಟಿನೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅನಿಸ್ತು ನನಗೆ. ನೋಡಿ, 11 ವರ್ಷದ ಒಳಗಿರೋ ಮಕ್ಕಳಿಗೆ ಈ ಥರ ಟ್ಯಾಗ್ ಕಟ್ತಾರೆ. ಸೊ ಈ ರೂಮ್ ನಂಬರ್ಸ್ ಇರುತ್ತೆ, ಮತ್ತು ಇವರ ಮಾಸ್ಟರ್ ಸ್ಟೇಷನ್ ಎಲ್ಲ ಇದ್ರ ಮೇಲೆ ಹಾಕಿರ್ತಾರೆ. ಸೊ ಈಗ ಇವನಿಗೆ ಈ ಬ್ಯಾಂಡನ್ನ ಚೇಂಜ್ ಮಾಡಿಸ್ತಾರೆ, ಬಿಕಾಸ್ ಫಸ್ಟು ನಮ್ಮದು ರೂಮ್ ನಂಬರ್ ಬೇರೆ ಇತ್ತು, ಆಮೇಲೆ ಅದು ಬೇರೆ ಆಯಿತು. ಆ ಕಥೆನ ನಾನು ನಿಮ್ಗೆ ಹೇಳಿದ್ದೀನಲ್ಲ, ಮೇಲೆ ಹೋಗಿ ಹೇಳ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವನು ಬ್ಯಾಂಡನ್ನು ಚೇಂಜ್ ಮಾಡ್ತಾ ಇದ್ದೀವಿ ಈಗ. ಓಕೆ, ಬನ್ನಿ, ಇಲ್ಲಿ ಗೆಸ್ಟ್ ಸರ್ವಿಸಸ್ ಏನಿದೆ ಡೆಕ್ 5 ಇನ್ನು ಡೆಕ್ 5 ಇದ್ದೀವಿ ನಾವು, ಅಲ್ಲಿ ಚೇಂಜ್ ಮಾಡಿಸ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ವೈಫೈ ಡೀಟೇಲ್ಸ್. ವಾವ್, ಸಕಾಲ ಕಾಣಿಸುತ್ತೆ. ಥಿಯೇಟ್ರ್ ಅಂದ ತಕ್ಷಣ ನಮ್ಮ ರಕ್ತ ಕುದಿಯುತ್ತೆ, ನಮ್ಮ ಜಾಗ ಕಲೆಯ ಜಾಗ ಅಂತ. ಹಾಗೆ ಆರ್ಟಿಸ್ಟಿಕ್ಕಾಗೆ ಮಾಡಿದ್ದಾರೆ, ಸೂಪರ್ ಆಗಿದೆ ಒಳಗಡೆ. ಇಲ್ಲಿ ಒಂದಷ್ಟು ಶೋಸ್ ನಡೆಯುತ್ತೆ ಅಂತ ಕೇಳಿದ್ದೀನಿ ನಾನು. ಒಂದು ಬಲ್ಲೆ ಅನ್ನುವಂಥ ಶೋ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ ನಾನು. ಸೊ ನೋಡಿ, ನಾನು ಹೇಳ್ತಿದ್ದೆ ನಿಮಗೆ ಆ್ಯಕ್ಟಿವಿಟಿ
ಇದೆ ಟೈಮಿಂಗ್ಸು ಏನೇನಿದೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಈ ಥರದ್ದು ನಮಗೆ ಕೊಡ್ತಾರೆ. ಸೊ ಇದರಲ್ಲಿ ಲಿಸ್ಟ್ ಇದೆ. ಥಿಯೇಟ್ರ್ ಲುಕ್ ತೊಗೊಳ್ಳಿ, ಒಂದು ಸೂಪರ್ ಆಗಿದೆ. ಸಖತ್ತಾಗಿದೆ ಅಲ್ಲ, ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ಸೋ ನೈಸ್. ಅದೇ ಸ್ಟೇಜ್. ವಾವ್, ಸೂಪರ್. ಸೀಟಿಂಗು ಸಕ್ಕತ್ತಾಗಿದೆ ಅಲ್ವಾ? ಆ್ಯಂಡ್ ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಹೌದು, ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬರ್ತಾರೋ, ಯಾರು ಯಾವ ಪ್ರಿಯಾರಿಟಿ ಸೀಟಲ್ಲಿ ಕೂತ್ಕೊಳ್ತಾರೋ, ಚೆನ್ನಾಗಿರೋ ಸೀಟಲ್ಲಿ ಅವ್ರಿಗೆ ಒಳ್ಳೆ ವ್ಯೂ. ರಿಹರ್ಸಲ್ಸ್ ನಡೀತಿದೆ ಅನ್ಸುತ್ತೆ ಅಲ್ವಾ? ನನಗೇನೋ ಹಂಗೆ ಅನ್ನಿಸ್ತು. ಆ್ಯಂಡ್ ನಾವು 5th ಫ್ಲೋರಲ್ಲಿ ಬ್ಯಾಂಡ್ ಚೇಂಜ್ ಮಾಡೋಕ್ಕೆ ಅಂತ ಹೋದ್ವಲ್ಲ ಅವನಿಗೆ, ಪರವಾಗಿಲ್ಲ ಅಂದರೆ ತೀರಾ ಸಣ್ಣ ಮಕ್ಳು ಇವಾಗ ತಪ್ಪಿಸ್ಕೊಂಡ್ಬಿಟ್ರೆ ಬೇರೆ ಯಾರಾದರೂ ಆ ಬ್ಯಾಂಡನ್ನು ನೋಡಿ ಅವ್ರಿಗೆ ಅವ್ರ ರೂಮ್ ಹತ್ರ ಕಳಿಸ್ತಾರೆ ಅನ್ನೋದು ಉದ್ದೇಶ. ಇವರು ಆದರೆ ದೇ ಕ್ಯಾನ್ ಹ್ಯಾಂಡಲ್ ದೆಮ್ ಸೆಲ್ಸ್ ಅಂತ. ನಿಮಗೆ ಬೇಕು ಅಂದರೆ ಕಟ್ತೀವಿ ಅಂದರು. ಅವನಂತೂ ಮೊದಲಿಂದ ಹೇಳ್ತಿದ್ದ, ಅಮ್ಮ ಪ್ಲೀಸ್ ನಂಗೆ ಬೇಡ ಬೇಡ ಅಂತ. ಸೊ ಇವಾಗ ಮತ್ತೆ ಅವನಿಗೆ ಹಾಕಲಿಲ್ಲ ಅದನ್ನು. ಬಟ್ ಇಲ್ಲಿ ನಡೆಯುವಂಥ ಶೋಸ್ನ ರೆಕಾರ್ಡ್ ಮಾಡೋ ಹಾಗಿಲ್ಲ. ಹೌದು, ರೆಕಾರ್ಡ್ ಮಾಡೋ ಹಾಗಿಲ್ಲ. ಸೊ ನಿಮಗೆ ನಾನು ತೋರ್ಸೋಕ್ಕಾಗಲ್ಲ. ಬಟ್ ನಾವಂತೂ ಬಂದು ನೋಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಯಾವ್ಯಾವ ಶೋ ನೋಡಿದೆ, ಹೇಗಿತ್ತು, ಅದರದ್ದೆಲ್ಲ ನಾನು ರಿವ್ಯೂ ಕೊಡ್ತೀನಿ ನಿಮಗೆ. ಓಕೆ. ಬಟ್ ಒಳಗಡೆ ಮಾತ್ರ ನಂಗೆ ಇದನ್ನು ಬಿಟ್ಟು ಹೊರಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಕ್ರೂಸಲ್ಲಿ ಸೆಪ್ರೇಟ್ ಲಕ್ಸುರಿ ಕ್ರೂಸ್ ಇದ್ದಂಗಿದೆ ಇದು. ಸೂಪರ್ ಆಗಿದೆ. ಓಕೆ, ಈಗ ಡೆಕ್ 6 ಇದ್ದೀವಿ. ಡೆಕ್ 6 ನೋಡಿ, ನನ್ನನ್ನು ನೋಡ್ಬೇಡಿ, ಆ ಕಡೆ ನೋಡಿ. ವಾವ್, ಜಸ್ಟ್ ವಾವ್ ಅಷ್ಟೇ ಅಲ್ಲ, ಏನೂ ಇಲ್ಲ, ಜಸ್ಟ್ ವಾವ್ ಅಷ್ಟೇ. ಎಷ್ಟೊತ್ತು ಬೇಕಾದರೆ ಹಿಂಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಅನ್ಸುತ್ತೆ. ಇಲ್ಲಿ ಡೆಕ್ 6 ಈ ಥರ ನಿಮಗೆ ಓಪನ್ ಏರಿಯಾ ಇದೆ. ಸೊ ಆ್ಯಂಡ್ ಸೇಫ್ಟಿ ಬೋಟ್ಸ್ಗಳಿದೆ, ಕಾಣಿಸುತ್ತೆ ನೋಡಿ, ಸೇಫ್ಟಿ ಬೋಟ್ಗಳು. ನಾನು ವಿಚಾರಿಸ್ತಾ ಇದ್ದೆ ಇವರನ್ನು, ಎಷ್ಟು ಸೇಫ್ಟಿ ಬೋಟ್ಗಳಿದೆ ಏನು ಅಂತ. 20 ಅಂದರು ಅನ್ಸುತ್ತಲ್ವಾ? ಒಂದೊಂದರಲ್ಲಿ 70 ಜನನೋ ಏನೋ ಕೂತ್ಕೋಬಹುದು ಅಂದರು. ಆ ಥರ 20 ಬೋಟ್ಗಳಿದೆ ಅಂತನೋ ಹೇಳ್ದಂಗಿತ್ತು. 20 ಸಮಥಿಂಗ್, ಇನ್ನೂ ಜಾಸ್ತಿನೇನೋ. ಬಟ್ ನೋಡಿ, ಒಂದೊಂದು ಬೋಟಲ್ಲಿ 70 ಜನ ಕೂತ್ಕೋಬೋದಂತೆ. ಅದೇನು ಒಂಥರ ಈ ಥರ ಚಿಕ್ಕ ಬೋಟ್ ನೋಡಿದ ತಕ್ಷಣ ಬೈ ಡಿಫಾಲ್ಟ್ ನನಗೆ ಏನೇನು ಬರುತ್ತೆ, ಟೈಟಾನಿಕ್ ಜ್ಞಾಪಕ ಬಂದ್ಬಿಡತ್ತೆ. ಟಚ್ ಬ್ಲ್ಯಾಕ್. ಬಟ್ ಎಸ್, ಟೈಟಾನಿಕ್ ಇಸ್ ಅ ಕಲ್ಟ್ ಮೂವಿ, ಅದು ಬೇರೆ ಪ್ರಶ್ನೆ. ಬಟ್ ಒಂಥರ ಈ ಬೋಟ್ ನೋಡಿದ ತಕ್ಷಣ ಅದೇ ಜ್ಞಾಪಕ ಬರುತ್ತೆ. ಸೊ ಇದಿನ್ನೂ ನಾವು ಸೇಲಿಂಗ್ ಸ್ಟಾರ್ಟ್ ಮಾಡಿಲ್ಲ. ಸೊ ಹಾಗಾಗಿ ನಿಮಗೆ ಸಾಕಷ್ಟು ಇನ್ನೂ ಬೇರೆ ಬೇರೆ ಬೋಟ್ಗಳು ಅದೆಲ್ಲ ಕಾಣಿಸ್ತಾ ಇದೆ. ಆ ಕಡೆಯಿಂದ ಬ್ರಿಡ್ಜು, ಈ ಕಡೆ ಮುಂಬೈ ಬಿಲ್ಡಿಂಗ್ಗಳು ಎಲ್ಲ ಕಾಣಿಸ್ತಾ ಇದೆ. ಬಟ್ ನಾವು ಹೈಸಿಗೆ ಹೋದ್ಮೇಲೆ ಸುತ್ತು ಬರೀ ಸಮುದ್ರನೇ ಅಂತ ಕೇಳಿದ್ದೀನಿ ನಾನು. ಆ್ಯಂಡ್ ಸನ್ಸೆಟ್ಗೆ ನಿಮಗೆ ಒಂದು ಸೀಕ್ರೆಟ್ ಹ್ಯಾಕ್ ಹೇಳ್ತೀನಿ. ಸನ್ಸೆಟ್ಟು ಟಾಪ್ ಫ್ಲೋರಲ್ಲಿ ಎಲ್ಲರೂ ನೋಡೋಕೆ ಹೋಗ್ತಾರೆ. ಬಟ್ 6th ಫ್ಲೋರಲ್ಲಿ ಕೂಡ ಸನ್ಸೆಟ್ನ ನೋಡ್ಬೋದು ನೀವು. ಸೂಪರಾಗಿ ವ್ಯೂ ಸಿಗುತ್ತೆ ಅಂತ ಹೇಳಿದ್ದಾರೆ ಸನ್ಸೆಟ್ ನನಗೆ. ಬಟ್ ಅಫ್ಕೋರ್ಸ್ ಇನ್ನೂ ಸನ್ಸೆಟ್ ಟೈಮ್ ಆಗಿಲ್ಲ. ಸೊ ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ಸಾಧ್ಯ ಆಯಿತು ಅಂದರೆ ನಿಮ್ಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀವಿ. ಓಕೆ, ಇದು ಡೆಕ್ 6. 8th ಡೆಕ್ ನಮ್ದು 8th ಡೆಕ್. ನಾವು 8th ಫ್ಲೋರ್, ಕರೆಕ್ಟ್. ಸೇಫ್ಟಿ ಬೋಟ್ ಮೇಲ್ಗಡೆ ನಮ್ದಿದೆ. ಹೌದು ಕರೆಕ್ಟ್. 8th ಡೆಕ್ ನಮಗೆ ಕಾಣಿಸುತ್ತಲ್ವಾ, ಅದೇನೋ ರೆಡ್ ಕಲರ್ದು ನಮ್ಮ ರೂಮ್ ಕಿಟಕಿಯಿಂದ ಕಾಣಿಸುತ್ತೆ. ನಮ್ದು ರೂಮ್ ಟೂರ್ ಮಾಡಿದ್ದೀರಿ, ಅದನ್ನು ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ಈ ರೆಸ್ಟೋರೆಂಟ್ಸ್ದು ಅದೆಲ್ಲ ಟೈಮಿಂಗ್ಸು ಮತ್ತು ಅದು ಒಳಗೆ ಏನೇನು ಸಿಗುತ್ತೆ, ಹೇಗಿರುತ್ತೆ ರುಚಿ, ಇದೆಲ್ಲ ಡೀಟೇಲ್ ಆಗಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಅಂತ ವೀಡಿಯೋಗಳು ಮಾಡಿದ್ದೀನಿ. ಅದನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಬನ್ನಿ ಹಾಗೆ ಡೆಕ್ 6 ರೌಂಡ್ ಹಾಕೋಣ. ಈಗ ನೋಡಿ 5:45. ಈ ಹೈಟಿ ಟೈಮ್ ಆಯಿತು. 5:30 ಎಷ್ಟು ಹೈಟಿ? 6:30. ಬನ್ನಿ. ಹಾಗಿದ್ರೆ ಆ್ಯಕ್ಚುಲಿ 10th ಫ್ಲೋರಲ್ಲಿ ಬರೀ ಫುಡ್ ಕೋರ್ಟಲ್ಲಿ ಮಾತ್ರ ಹೈ ಟೀ ಲಭ್ಯ ಇರೋದು. ಹೈ ಟೀ ಅಂದರೆ ಟೀ ಜೊತೆ ಸ್ನ್ಯಾಕ್ಸ್ ಇರುತ್ತಂತೆ. ಸ್ನ್ಯಾಕ್ಸ್ ಬೇಡ ನನಗೆ, ಬಟ್ ಕಾಫಿ ಅಂತೂ ಬೇಕೇ ಬೇಕು ಇವಾಗ. ಕಮ್ ಲೆಟ್ಸ್ ಹ್ಯಾವ್ ಕಾಫಿ. ಡೆಕ್ 6 ಹಾಗೆ ನಡ್ಕೊಂಡು ಹೋಗುವಾಗ ನೋಡಿ, ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ. ಇದು ಬಂದು ನಿಮಗೆ ಹೇಳಿದ್ನಲ್ಲ ನಾನು, ಓಷನ್ ಶೆಲ್ ಶಾಪ್ ಅಂತ. ಅದರದ್ದು ಡಿಸ್ಪ್ಲೇ ಎಲ್ಲ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಒಳಗಡೆ ನಾವು ಶಾಪ್ ಒಳಗೂ ನೋಡ್ಬೋದು, ಹೋಗಿ ಪರ್ಚೇಸು ಮಾಡ್ಬೋದು. ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಅಫ್ಕೋರ್ಸ್ ಒಳಗಡೆ ಸ್ಟೋರ್ದು ನಿಮಗೊಂದು ಗ್ಲಾನ್ಸ್ ಸಿಗುತ್ತೆ. ಈಗ ಸದ್ಯಕ್ಕೆ ಡೆಕ್ 6 ನಾವು ಡೆಕ್ 10ಗೆ ಜಂಪ್ ಆಗ್ತಾ ಇದ್ದೀವಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಒಂದೊಂದೇ ಡೆಕ್ಕಲ್ಲಿ ಏನಿದೆ ಅಂತ. ಎಲ್ಲ ಕಡೆ ಡಸ್ಟ್ಬಿನ್ಗಳಿಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ನೋಡಿ. ಸೊ ನಾವು ನಮ್ಮ ಪ್ರಕೃತಿ ಬಗ್ಗೆ, ನೇಚರನ್ನು ಕಾಪಾಡಬೇಕು. ದಟ್ ಈಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಯಾವುದೇ ಕಾರಣಕ್ಕೂ ಯಾವುದನ್ನು ನಾವು ಸಮುದ್ರದೊಳಗೆ ಹಾಕಬಾರ್ದು. ಎಲ್ಲ ಕಡೆ ನೀಟಾಗಿ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಪ್ಲೀಸ್ ಮೇಕ್ ಯೂಸ್ ಆಫ್ ಡಸ್ಟ್ಬಿನ್ಸ್. ಆ್ಯಂಡ್ ನೀಟಾಗಿ ಹಾಕಿದ್ದಾರೆ ನೋಡಿ, ಡು ನಾಟ್ ಸ್ಪಿಟ್, ದಯವಿಟ್ಟು. ಓಕೆ, ಆ್ಯಂಡ್ ಡಸ್ಟ್ಬಿನ್ಸ್ನ ಯೂಸ್ ಮಾಡೋಣ, ನಮ್ಮ ನೇಚರನ್ನು ನಾವೇ ಕಾಪಾಡೋಣ, ನಮ್ಮ ಫ್ಯೂಚರ್ ಜನ್ರೇಷನ್ಗೆ.
ಓಕೆ, ಇದು 5th ಫ್ಲೋರಿಂದ 6th ಫ್ಲೋರ್ ತನಕ ಇದೆ ಅಲ್ಲ ಮಹಾರಾಜ ಕ್ಯಾಸಿನೋ. ಸೊ 6th ಫ್ಲೋರಿಂದ ಹಿಂಗೆ ಕ್ಯಾಸಿನೋ ಇಂದ ಆಚೆ ಬಂದರೆ ನೋಡಿ ಇದು ದ ರಾಯಲ್ ಶಾಪ್ಸ್ ನೋಡಿ ಇಲ್ಲಿ. ಅಬ್ಬಬ್ಬಾ, ಇವನಿಗೆ ಬೇಕಾಗಿರುವಂಥ ಚಾಕ್ಲೇಟ್ಸು, ಪ್ರಿಂಗಲ್ಸು ಎಲ್ಲ ಇದೆ ಇಲ್ಲಿ, ಟಾಯ್ಸು, ಏನೇನೇನೇನೋ ಕಾಣಿಸ್ತಾ ಇರ್ತೀವಿ ಇವ್ನ ಕಣ್ಣಿಗೆ. ಏನು ಗೊತ್ತಾ, ನಾವು ಆ್ಯಕ್ಚುಲಿ ನಾನು ಪ್ರಶಾಂತ್ ಏನೋ ಮರ್ತು ಬಿಟ್ಟಿದ್ದೀವಿ ತೊಗೊಂಬರೋದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ತರದು ಮರ್ತ್ಬಿಟ್ಟಿದ್ದೀವಿ. ಬಾಚನ್ಗೆ ನನ್ನ ಬ್ರಷು ಎಲ್ಲಿ ಬಿಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ನಾನು ಏರ್ಪೋರ್ಟಲ್ಲಿ ಬಿಟ್ಬಿಟ್ಟ ಅಂತ ಡೌಟ್ ಬರ್ತಾ ಇದೆ. ಪ್ರಶಾಂತ್ ಅಂತೂ ತಂದೆ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ರೋಲರ್ನ ಬಟ್ ನನ್ನ ಬ್ರಷು ಐ ಥಿಂಕ್ ಐ ಹ್ಯಾವ್ ಲೆಫ್ಟ್ ಇಟ್ ದೇರ್. ಸ್ವಿಮ್ ವೇರ್ ಎಲ್ಲ ಇದೆ ಇಲ್ಲಿ. ಸಿ ಯು ಹ್ಯಾವ್ ಸ್ವಿಮ್ ವೇರ್, ಸನ್ ಗ್ಲಾಸಸ್. ಕಂದ ನೀನು ಸನ್ ಗ್ಲಾಸಸ್ಸು ಮರ್ತೋಗಿದ್ದೀರಾ. ನಾನು 2 ತಂದಿದ್ದೀನಿ ಸನ್ ಗ್ಲಾಸ್, ಅವ್ರು ಮರ್ತೋಗಿದ್ದಾರೆ. ಕ್ಯಾಪ್ಸು, ಅಯ್ಯೋ ಅದೆಷ್ಟು ಚೆನ್ನಾಗಿ ನೋಡು. ಸೊ ಇದು ಸ್ವಿಮ್ಮಿಂಗಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಫ್ರಿಸ್ಬಿ. ಆ್ಯಂಡ್ ಯು ಹ್ಯಾವ್ ಸನ್ಸ್ಕ್ರೀನ್ ಲೋಷನ್ಸು. ಸೊ ಏನಾದರೂ ಮರ್ತು ಬಂದರೂ ಟೆನ್ಷನ್ ಇಲ್ಲ. ಇಲ್ಲಿದೆ ನೋಡಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಚೆನ್ನಾಗಲ್ಲ ಕಾರ್ಡಿಲಿಯಾ ಅಂತ ನೋಡಲಿ. ಇಟ್ಸ್ ವೆರಿ ನೈಸ್. ಬೆಲೆ ಕೇಳೋಣ, ನನಗೂ ಇಷ್ಟ ಆಯ್ತದು. ಅದು ಅಥವಾ ಇದು ಇಷ್ಟ ಆಯ್ತಾ? ಹಾಂ ನೋಡಿ ಹಾಗೆ ಶಾಪನ್ನು ಆಮೇಲೆ ನೋಡಲ್ಲಿ ನ್ಯೂಟೆಲ್ಲ ಬಿ ರೆಡಿ. ಇದು ಕೈ ಮುಟ್ಟಬಾರ್ದು, ನಾಟ್ ಟಚ್. ನನಗೆ ವಜ್ರದ ನೆಕ್ಲೆಸ್ ಸೆಟ್ಟನ್ನು ಪ್ರಶಾಂತ್ ಕೊಡಿಸಿದ್ರು. ಕಾರ್ಡಿಲಿಯಾ ಕ್ರೂಸಸ್ ಅಂತೆಲ್ಲ ಹೋಗ್ಸಿಟ್ಕೋಬೇಡಿ. ಇಲ್ಲಿ ನೋಡಿ ಬಾಚನ್ಗೆ ಮರ್ತು ಬಂದಿದ್ದಕ್ಕೆ ಒಂದು ಬಾಚನ್ಗೆ $1 ವಿಚ್ ಇಸ್ ಗುಡ್. ಆ್ಯಂಡ್ ಎಲ್ಲಿ ಹೋದರೂ ನಮಗೊಂಥರ ಇದು ನೆನಪು. ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಕಲೆಕ್ಟ್ ಮಾಡೋದು ತುಂಬ ಇಷ್ಟ ನಮಗೆ. ಸೊ ಕಾರ್ಡಿಲಿಯಾ ಕ್ರೂಸಸ್ ಇದು $3.50 ಅಲ್ಲ. ಹಾಂ, ಆಮೇಲೆ ಇನ್ನೇನು ಬೇಕಾಗಿ ಆ ಲಾಪ್ಗೋಸ್ಕರ ರೀಸೀಸ್ ಪೀನಟ್ ಬಟರ್ ಕಪ್ಸ್ ದಟ್ ಇಸ್ $2. $2 ಯಾಕಂದರೆ 2 ಬರುತ್ತೆ ಇದ್ರೊಳಗೆ. 2 ಬರೋದೇನು? ನಂಗೆ 2 ಬರೋದು ಗೊತ್ತೇ ಇರಲಿಲ್ಲ. ಒಂದಕ್ಕೆ $1 ಅಂತೆ. ಓಕೆ, ಪರವಾಗಿಲ್ಲ ಬಿಡು. ಸೊ ಟೋಟಲಿ ಎಷ್ಟಾಯ್ತು? 7 ಪಾಯಿಂಟ್ ಸಮಥಿಂಗ್. ಓಕೆ, ಸೊ ಬಜೆಟಲ್ಲಿ ಶಾಪಿಂಗ್ ಮಾಡಿದ್ವಿ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೆ ನಿಮಗೆ, ನೀವು ಸೋಪು ಗೀಪು ಎಲ್ಲ ಮರ್ತು ಬಂದ್ರು ಅಂತ. ಇಲ್ಲೊಂದು ಸೆಟ್ ಚೆನ್ನಾಗಿತ್ತು. ಒಂದು ಸೋಪು, ಏನೋ ಟೂತ್ಪೇಸ್ಟು, ಒಂದು ಪುಟಾಣಿ ಕೊಬ್ಬರಿ ಎಣ್ಣೆ, ಎಲ್ಲನೂ ಒಂದು ಪ್ಯಾಕಲ್ಲಿ ನೀಟಾಗಿತ್ತು. $4 ನಾವೆಲ್ಲ ತಂದಿದ್ದೀವಿ, ಏನೋ ಮರ್ತಿಲ್ಲ. ಸೊ ಹಾಗಾಗಿ ಸುಮ್ಮನೆ ಅಂದೆ. ಇವರು ಕೂಡ ಇಲ್ಲಿ ನಿಮಗೆ ನಮ್ಮ ರೂಮಲ್ಲಿ ಇವರು ಸೋಪ್ ಇಟ್ಟಿದ್ದಾರೆ, ಮತ್ತು ಶವರ್ ಜೆಲ್ ಇಟ್ಟಿದ್ದಾರೆ, ಟವಲ್ಸ್ ಇಟ್ಟಿದ್ದಾರೆ. ಗುಡ್. ನಡೆಯುವಾಗ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಹಂಗೆ 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 ನೀವು ಬ್ಯಾಲೆನ್ಸ್ ತಪ್ತಾ ಇರ್ತೀರ ಪಕ್ಕ ನೋಡ್ಕೊಂಡು. ಹಿಂಗೆ ಸೇಲ್ ಆಗ್ತಾ ಇರುವಾಗ. ಹಾಂ, ಇನ್ನು ಹೌದು, ಡೆಕ್ 6. ಈ ಚೆನ್ನಾಗಿದೆ ಡ್ರೆಸ್ಸು ನೋಡಿದು. $38.65. ಏನಿದು? ಓ ನೈಸ್, ಚೆನ್ನಾಗಿದೆ. ಪಲ್ಲಾಸೋ ನೈಸ್. ಓಕೆ, ಸೊ ಡೆಕ್ ನಂಬರ್ 6 ಈಗ ದ ರಾಯಲ್ ಶಾಪ್ ಆಯಿತು, ಥಿಯೇಟರ್ ಆಯಿತು, ಕೆಸಿನೋ ಇದೆ ಅಲ್ವಾ 6 ಅಲ್ಲ. ಹಾಂ, 5 and 6 ಕೆಸಿನೋ ಇದೆ, ಕರೆಕ್ಟ್. ಸೊ ಇಷ್ಟು ಡೆಕ್ ನಂಬರ್ 6. ಈಗ 7, 8 ನೋಡೋಣ. ಓಕೆ, ನಾವು 6th ಇಂದ 7th ಸದ್ಯಕ್ಕೆ ಸ್ಕಿಪ್ ಮಾಡಿ 8th ಬಂದಿದ್ದೀವಿ. ಯಾಕಂದರೆ 8th ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ. ನಾವು ಬುಕ್ ಮಾಡಿರೋದ್ರ ಬಗ್ಗೆ ಒಂದು ಸೀಕ್ರೆಟ್ ಟಿಪ್ಪು, ಹ್ಯಾಕು ಎಲ್ಲ ಹೇಳ್ತೀನಿ ಅಂತ. ಬನ್ನಿ, ನಮ್ಮ ರೂಮ್ ಮುಂದೆ ಹೋಗ್ಬಿಟ್ಟು ಮಾತಾಡ್ತೀನಿ. ಬರೋಲ್ಲ, ಅಲ್ಲೆಲ್ಲ ಸಂಧಿಗೆ ಹೋಗಿ ಸೇರ್ಕೊಳ್ತಾನಲ್ಲ ಯಾವಾಗ್ಲೂ. ಅದೇನೋ ಒಂದು ಫೇವ್ರೆಟ್ ಪ್ಲೇಸ್ ಆಗೋಗಿದೆ. ಆ್ಯಕ್ಚುಲಿ ಹಂಗೆ ಮುಂದಕ್ಕೆ ಹೋಗಿ, ನೀವು ಹೋಗಿ ಲಾಸ್ಟ್ ತನಕ. ಓಕೆ, ನಾವೀಗ 8th ಫ್ಲೋರ್, ನಮ್ಮ ರೂಮು 8612 ಮುಂದೆ ಬಂದಿದ್ದೀವಿ. ಏನು ನಾನು ನಿಮಗೆ ಹೇಳಬೇಕು ಅಂತಿರೋದು, ವಿಡಿಯೋ ಬಿಗಿನಿಂಗಿಂದ ನಾನು ನಿಮಗೊಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ, ಹ್ಯಾಕ್ ಹೇಳ್ತೀನಿ, ಹೇಗೆ ಕಡಿಮೆಗೆ ಬುಕ್ ಮಾಡಬೇಕು ಅಂತ ಹೇಳ್ತಾ ಇದ್ನಲ್ವ, ಅದನ್ನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನೋಡಿ, ನಾವು ಫಸ್ಟು ಓಷನ್ ವ್ಯೂ ರೂಮ್ನ ಬುಕ್ ಮಾಡಿರಲಿಲ್ಲ ಆಯಿತಾ. ನಾನು ಎಂಕ್ವೈರ್ ಮಾಡಿದ್ದು ವ್ಯೂ ಇಲ್ಲದೆ ಇರುವಂಥ ರೂಮು. ಅದು ಬಂದು ಇಂಟೀರಿಯರ್ ಸ್ಟ್ಯಾಂಡರ್ಡ್ ರೂಮ್ ಅಂತನೋ ಏನೋ ಆ ಥರ ಏನೋ ಹೇಳ್ತಾರೆ ಆಯಿತಾ ಇವರು.
ಸೊ ಅದರಲ್ಲಿ ನಿಮಗೆ ಕಿಟಕಿ ಏನೂ ಇರೋದಿಲ್ಲ. ರೂಮು ನಾರ್ಮಲ್ ಒಂದು ದೊಡ್ಡ ಬೆಡ್ ಇರುತ್ತೆ ಅಥವಾ ಈ ಥರ 2 ಸಿಂಗಲ್ ಬೆಡ್ ಇರುತ್ತೆ, ಬಂಕ್ ಬೆಡ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ವ್ಯೂ ಅಂತೂ ಏನೂ ಇರಲ್ಲ, ಓಷನ್ ವ್ಯೂ ಇರೋದಿಲ್ಲ, ಚಿಕ್ಕ ರೂಮ್ಸ್ ಇರುತ್ತೆ. ಸೊ ಅದು ಬಂದು ನಿಮಗೆ ಪರ್ ಹೆಡ್ ಅದೇನೆ 35,000 ಸ್ಟಾರ್ಟ್, 35,000 ಅಂತ ಹೇಳಿದ್ರು. ಶುರು ಮಾಡಿದಾಗ 35,000 ಶುರುವಾಗಿದ್ದು. ನಾನು ತುಂಬ ಎಕ್ಸ್ಪೆನ್ಸಿವ್ 2 ನೈಟ್ಸು ಪರ್ ಪರ್ಸನ್, ಕರೆಕ್ಟು, ಒಬ್ಬರಿಗೆ 35,000 ಅಂತ. ನಾನು 2 ನೈಟ್ಸು 3 ಡೇಸ್ಗೆ ತುಂಬ ಜಾಸ್ತಿ ಆಯಿತು, ಬೇಡ ಅಂತ ಡ್ರಾಪ್ ಮಾಡಿದೆ. ಆಮೇಲೆ ಮತ್ತೆ ಅದು 30ಕ್ಕೆ ಬಂತು, 30ಕ್ಕೆ ಬಂದಾಗಲೂ ಜಾಸ್ತಿ ಅಂದೆ, 25ಕ್ಕೆ ಬಂತು. ಹೀಗೆ ಅಂದರೆ ಫೋನ್ ಮಾಡಿ 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 ನೆಗೋಸಿಯೇಷನ್ ನಡೆಸ್ತಾ ಇದ್ದೆ. ಓಕೆ, ನೆಗೋಸಿಯೇಷನ್. ನೀವು ಸೀಕ್ರೆಟ್ ಏನಂತ ಹೇಳಿದ್ರೆ, ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಏನಾದರೂ ಬುಕ್ ಮಾಡೋಕ್ಕೆ ಹೋದರೆ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ನೀವೇನು ಮಾಡಬೇಕು ಅಂದರೆ ಕಾರ್ಡಿಲಿಯಾ ಕ್ರೂಸ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕು. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ಅಲ್ಲಿ ಏನು ಆಫರ್ಸ್ ನಡೀತಾ ಇದೆ ಅದೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಈ ಆಪ್ಷನ್ ಇಲ್ಲ ಅಂದರೆ ಈ ಆಪ್ಷನು, ಈ ಆಪ್ಷನ್ ಇಲ್ಲ ಅಂದರೆ ಈ ಆಪ್ಷನು ಅಂತ ಅವರೇ ನಿಮಗೆ ಬೆಟರ್ ಆಪ್ಷನ್ಸು ಕೊಡ್ತಾ ಹೋಗ್ತಾರೆ, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಇನ್ನೊಂದು ಸ್ಮಾಲ್ ಟಿಪ್ ಏನಂತ ಹೇಳಿದ್ರೆ, ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ಬುಕ್ ಮಾಡಿ. ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರಿಂದ ನಮಗಾಗಿದ್ದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಬಿಕಾಸ್ ನಾವು ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರಿಂದ ನಾವು ಓಷನ್ ವ್ಯೂ ಬೇಡ, ಯಾಕಂದರೆ ನಾವು ಕ್ರೂಸಲ್ಲಿ ಇರಬೇಕಾದ್ರೆ ನಾವು ರೂಮಲ್ಲಿ ಎಷ್ಟೊತ್ತಿರ್ತೀವಿ ಅನ್ನೋದು ನಮ್ಮ ಥಾಟ್ ಆಗಿತ್ತು. ಬಟ್ ಇವತ್ತು ಓಷನ್ ವ್ಯೂ ನೋಡಿದ್ಮೇಲೆ ಆಹಾ ಒಳ್ಳೇದಾಯಿತು ಓಷನ್ ವ್ಯೂ ರೂಮ್ ಸಿಕ್ಕಿದ್ದು ಅಂತ ಅನ್ನಿಸ್ತು, ಆಯಿತಾ. ಬಿಕಾಸ್ ನಾನೇನು ಅನ್ಕೊಂಡು ಮಲಗೋದು ಒಂದು ಸ್ವಲ್ಪ ಹೊತ್ತು ಮಲಗ್ತೀವಿ, ಇರೋದ್ರ ಕ್ರೂಸಲ್ಲಿ ಆಕ್ಟಿವಿಟಿಗಳಲ್ಲಿ ಮತ್ತು ಅದು ಇದು ಓಡಾಡ್ಕೊಂಡು ಅದನ್ನೇ ಎಂಜಾಯ್ ಮಾಡ್ತಿರ್ತೀವಿ. ಏನಕ್ಕೆ ಬಿಡು ರೂಮ್ಗೆ ಎಕ್ಸ್ಟ್ರಾ ಅಷ್ಟೊಂದು ಕೊಡಬೇಕು, ಬಿಕಾಸ್ ವಿ ಎಂಜಾಯ್ ದ ಸೇಮ್ ಫೆಸಿಲಿಟೀಸ್ ಅಲ್ವಾ. ಅದೇ ಆಕ್ಟಿವಿಟೀಸ್ನ ನೋಡ್ತೀವಿ, ಅದೇ ಊಟ ತಿಂಡಿ ತಿಂತೀವಿ, ಎಲ್ಲದಕ್ಕೂ ಸೇರಿ ರೂಮಿಗೆ ಮಾತ್ರ ಯಾಕೆ ಅಷ್ಟೇ ಎಕ್ಸ್ಟ್ರಾ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ ಇದ್ದಿದ್ದು. ನಾನು ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ದು ಈ ರೂಮಲ್ಲ, ಬುಕ್ ಮಾಡಿದ್ದು ಓಷನ್ ವ್ಯೂ ಇಲ್ಲದೆ ಇರೋವಂಥ ರೂಮು. ಓಕೆ, ಬಟ್ ನಾನು ಪದೇ ಕಾಲ್ ಮಾಡಿ ಎಂಕ್ವೈರಿ ಮಾಡ್ತಾ ಇದ್ದೆ, ಬೇರೆ ಏನಾದರೂ ಏನೋ ಆಫರ್ಸ್ ಇದೆಯಾ, ಬಿಕಾಸ್ ನಾನು ನನ್ನ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಬರೋಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಈ ಥರ ಎಲ್ಲ ಮಾತಾಡ್ತಾ ಇದ್ದೆ. ಸುಮ್ಮನೆ ಮಾತಲ್ಲ, ನೀವು ಮಾತಾಡುವಾಗ ಅಂದರೆ ನೀವು ಗ್ಯಾರಂಟಿಯಾಗಿ ಬುಕ್ ಮಾಡ್ತೀರಾ ಅನ್ನೋ ಅಶ್ಯೂರೆನ್ಸು ಅವ್ರಿಗೆ ಬರಬೇಕು. ದಟ್ ಇಸ್ ವೆನ್ ದೇ ವಿಲ್ ಗಿವ್ ಯು ಬೆಸ್ಟ್ ಆಫರ್ಸ್, ಆಯಿತಾ. ಸೊ ನೆಗೋಷಿಯೇಟ್ ಮಾಡಿ ನನಗೆ ಓಷನ್ ವ್ಯೂ ಅಲ್ಲದೆ ಇರೋ ರೂಮನ್ನು ಫೈನಲ್ ಪ್ರೈಸ್ ಎಷ್ಟಕ್ಕೆ ಡೀಲ್ ಆಯಿತು ಗೊತ್ತಾ? 17,000 ಪರ್ ಪರ್ಸನ್, 17,000ಕ್ಕೆ ಡೀಲ್ ಆಯಿತು. ಆ್ಯಂಡ್ ಐ ವಾಸ್ ಸೋ ಲಕ್ಕಿ. ಅದ್ರ ಜೊತೆಗೆ ನನಗೆ ಓಷನ್ ವ್ಯೂಗೆ ಅದೇ ಬೆಲೆಗೆ ಅಪ್ಗ್ರೇಡ್ ಆಯಿತು ರೂಮು. ಸೊ ಓಷನ್ ವ್ಯೂ ರೂಮು 56,000 ಪರ್ ಹೆಡ್. ನಾನು ಆನ್ಲೈನಲ್ಲಿ ಡೈರೆಕ್ಟಾಗಿ ಬುಕ್ ಮಾಡಿಬಿಟ್ಟಿದ್ದಿದ್ರೆ, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ನ ಕಾಲ್ ಮಾಡಿ ಮಾತಾಡದೆ, ನಾನು ಎಫರ್ಟ್ ಹಾಕದೆ ಇದ್ದಿದ್ದಿದ್ರೆ ಅಷ್ಟಕ್ಕೆ ಡೈರೆಕ್ಟಾಗಿ ಆನ್ಲೈನಲ್ಲಿ ಬುಕ್ ಮಾಡ್ಬೋದಿತ್ತು. ಬಟ್ ಮಾತಾಡಿ ಫೈನಲಿ ಐ ವಾಸ್ ಆಲ್ಸೋ ವೆರಿ ಲಕ್ಕಿ. ಬಟ್ 17,000ಗೆ ಓಷನ್ ವ್ಯೂ ಇಲ್ಲದೇ ಇರೋ ರೂಮು ಕೂಡ ಇಸ್ ಅ ವೆರಿ ಗುಡ್ ಡೀಲ್. ಬಟ್ ನನ್ನ ಲಕ್ ತುಂಬ ಚೆನ್ನಾಗಿತ್ತು, ಓಷನ್ ವ್ಯೂ ರೂಮು ಅಪ್ಗ್ರೇಡ್ ಆಗಿ ನಮಗೆ ಆ ಪ್ರೈಸ್ಗೆ ಬಂತು. ಸೊ ಇಟ್ಸ್ ಅ ವೆರಿ ಗುಡ್ ಡೀಲ್ ಅಂತ ನನ್ನ ಅನಿಸಿಕೆ. ಸೊ ನಿಮಗೆ ಸೀಕ್ರೆಟ್ ಟಿಪ್ಪು ಹ್ಯಾಕು ಗೊತ್ತಾಗಿರಬೇಕು. ಒಂದು, ವೆಬ್ಸೈಟಲ್ಲಿ ನೀವು ಪ್ರೈಸಸ್ ಚೆಕ್ ಮಾಡಿದಾಗ ನೀವು ಐಟಿನರಿನ ಡಿಸೈಡ್ ಮಾಡಿ, ಅಂದರೆ ನಿಮ್ಗೆ ಯಾವ್ದು ಬೇಕು ಅಂತ. 2 days 3 nights, 3 nights 4 days ಸಮಥಿಂಗ್, ಈ ಥರದ್ದು ಅವ್ರದ್ದು ಐಟಿನರಿ ಎಷ್ಟೊಂದಿದೆ ಅಲ್ವಾ, ಎಷ್ಟೊಂದು ಪ್ಯಾಕೇಜಸ್ ಇದೆ. ಮುಂಬೈ, ಕೊಚ್ಚಿ, ಗೋವಾ, ಈ ಥರ ಎಲ್ಲ ಡಿಫ್ರೆಂಟ್ ಡೆಸ್ಟಿನೇಷನ್ಸು ಇದೆ, ಶ್ರೀಲಂಕಾ, ಲಕ್ಷದ್ವೀಪು. ಸೊ ನೀವು ಎಲ್ಲಿಗೆ ಹೋಗಬೇಕು, ಎಷ್ಟು ದಿನ ಬೇಕು ಅನ್ನೋದನ್ನ ಡಿಸೈಡ್ ಆದಮೇಲೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ಗೆ ಕಾಲ್ ಮಾಡಿ ಮಾತಾಡಿ ಅವರು ನಿಮಗೆ ಇನ್ನೂ ಒಂದಷ್ಟು ಆಪ್ಷನ್ಸ್ ಕೊಡ್ತಾರೆ. ಇದು ಒಂದು ಹ್ಯಾಕ್. ಆದರೆ ಆದಷ್ಟು ಅಡ್ವಾನ್ಸ್ ಆಗಿ ಬುಕ್ ಮಾಡಿ, ಆವಾಗ ನಿಮಗೆ ಆಪರ್ಚುನಿಟೀಸು ಜಾಸ್ತಿ ಇರುತ್ತೆ. ಆ್ಯಂಡ್ ಬುಕ್ ಮಾಡುವಾಗ ದಯವಿಟ್ಟು ಒಂದ್ಸಲ ರೀಫಂಡು, ಕ್ಯಾನ್ಸಲೇಷನ್ ಪಾಲಿಸಿ ಇದೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ, ಓಕೆನಾ. ಬಿಕಾಸ್ ಆಮೇಲೆ ಅಯ್ಯೋ ಇದನ್ನು ನಾನು ನೋಡಲೇ ಇಲ್ಲ, ಅಯ್ಯೋ ಅದನ್ನು ನಾನು ನೋಡಲೇ ಇಲ್ಲ ಅಂತ ಆಗೋದು ಬೇಡ. ಅಡ್ವಾನ್ಸ್ ಆಗಿ ಬುಕ್ ಮಾಡೋದ್ರಿಂದ ರೀಫಂಡ್ ಮತ್ತು ಕ್ಯಾನ್ಸಲೇಷನ್ ಪಾಲಿಸಿನ 100% ಚೆಕ್ ಮಾಡಲೇಬೇಕು, ಓಕೆನಾ. ಸೊ ಒಳ್ಳೆ ಟಿಪ್ನ ನಾನು ಕೊಟ್ಟಿದ್ದೀನಿ ಅನ್ಸುತ್ತಲ್ವಾ. ಎನಿವೇಸ್ 8th ಫ್ಲೋರಲ್ಲಿ ಬೇಸಿಕಲಿ ರೂಮ್ಸ್ ಇದೆ, ಅಷ್ಟೇ ಅಲ್ವಾ, ಬರೀ ರೂಮ್ಸು ಮತ್ತು ಕಾರ್ಡ್ ರೂಮ್ ಇದೆ, ಕರೆಕ್ಟ್. 8th ಫ್ಲೋರಲ್ಲಿ ಕಾರ್ಡ್ ರೂಮ್ ಇದೆ. ಸೊ ಕಾರ್ಡ್ಸ್ ಆಡೋರು ಕೂತ್ಕೊಂಡು ಆರಾಮಾಗಿ ಕಾರ್ಡ್ಸ್ ಆಡ್ಬೋದು. ಮಧ್ಯಾಹ್ನ ನಾನು ನೋಡಿದೆ ಒಂದು ದೊಡ್ಡ ಗ್ಯಾಂಗ್ ಬಂದಿದ್ದು, ಫುಲ್ ಅವರೇ ಟೀಮ್ ಕೂತ್ಕೊಂಡು ನೀಟಾಗಿ ಕಾರ್ಡ್ಸ್ ಆಡ್ತಾ ಇದ್ರು. ಸೊ ದಿಸ್ ಇಸ್ 8th ಫ್ಲೋರ್. ಆ್ಯಂಡ್ ಬುಕಿಂಗ್ ಹ್ಯಾಕು, ಟಿಪ್ಪು, ಸೀಕ್ರೆಟು ಏನಿದೆಯೋ ಅದಿಲ್ಲಿ ರಿವೀಲ್ ಮಾಡಿಬಿಟ್ಟೆ ನಾನು, ಓಕೆನಾ. ಈಗ ನೆಕ್ಸ್ಟ್ ಬಾಕಿ ಇರೋದು ನಮಗೆ 7th ಫ್ಲೋರು, 9th ಫ್ಲೋರು, 10th ಫ್ಲೋರು ಅಲ್ವಾ. ಓಕೆ, ಈಗ 8th ಇಂದ ನಾವು 9th ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಓಕೆ, ಸೊ ದಿಸ್ ಇಸ್ ಫ್ಲೋರ್ 9, ಓಕೆನಾ. ನಾವು
ಸೆವೆಂತ್ ಫ್ಲೋರಿಗೆ ಹೋಗಲಿಲ್ಲ. ಯಾಕೆ ಅಂದರೆ ನೋಡಿ, ಸೆವೆಂತ್ ಫ್ಲೋರಲ್ಲಿ ಬೇಸಿಕ್ಲಿ ಏನೂ ಇಲ್ಲ, ಸ್ಟೇಟ್ ರೂಮ್ಸು, ಮೇನ್ ಸ್ಟೇಟ್ ರೂಮ್ಸು ಮತ್ತು ಇಂಟರ್ನೆಟ್ ಕೆಫೆ ಅಷ್ಟೇ ಇರೋದು. ಸೊ ಮಿಕ್ಕಿದ ಏನೂ ಇಲ್ಲ ಆ್ಯಕ್ಚುಲಿ ಸೆವೆಂತ್ ಫ್ಲೋರಲ್ಲಿ. ಸೊ ಹಾಗಾಗಿ ಮೇನ್ ರೂಮ್ಸು ಅಂತ ನಾನೇನು ತೋರ್ಸೋಕೆ ಹೋಗಲಿಲ್ಲ ನಿಮಗೆ. ಆ್ಯಂಡ್ ಈಗ 9th ಫ್ಲೋರಲ್ಲಿ ಹಬ್ಬ ಸೇಲ್ ಆಗ್ತಾ ಒಂಥರ ಫುಲ್ಲು ತಲೆ ಸುತ್ತ ಬಿಡ್ತೇನೆ ನನಗೆ ಅಂದ್ಕೊಂಡೆ. ಒಂದು ಸೆಕೆಂಡ್ ಲಿಟ್ರಲಿ ತೇಲ್ತಾ ಇದ್ದೀವಿ ಅಲ್ವಾ? ನೀನು ಹೆಂಗೋ ಅಷ್ಟು ಫರ್ಮಾಗಿ ವರ್ಕೊಂಡು ನಿಂತಿದ್ದಾನೆ, ಅದಕ್ಕೆ ಫರ್ಮಾಗಿ ನಿಂತಿದ್ದಾನೆ. ಕ್ಯಾಮ್ರಾಮನ್ ನೋಡಿ ಎಲ್ಲ ಆಡ್ತಾ ಇದ್ದಾರೆ. ಓಕೆ, 9th ಫ್ಲೋರಲ್ಲೂ ಅಷ್ಟೇ ಬೇಸಿಕ್ಲಿ ಏನು ಜಾಸ್ತಿ ಇಲ್ಲ, ಸ್ಟೇಟ್ ರೂಮ್ಸು, ಲೈಬ್ರರಿನ ನೋಡೋಣ. ಪುಟಾಣಿ ಜಾಗ, ಲೈಬ್ರರಿ ಅಂದರೆ ದೊಡ್ಡದಾಗಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಗ್ರಂಥಾಲಯ ಹೌದು, ಆದರೆ ಗ್ರಂಥಾಲಯದಷ್ಟು ದೊಡ್ಡದು ಅಂತಲ್ಲ. ಲೈಬ್ರರಿ ಕೂತ್ಕೊಂಡು ಓದೋದಕ್ಕೆ ನೀಟಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಚೇರ್ಸ್ ಇದೆ ಇಲ್ಲಿ. ಇವಾಗ ನೋಡಿ, ಒಂದೊಂದು ಕಡೆಗೂ ಒಂದೊಂದು ಥರ ಸ್ವಲ್ಪ ಕಾನ್ಸೆಪ್ಟ್ ವೈಸಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಕೂತ್ಕೊಂಡು ಆರಾಮಾಗಿ ಓದೋದಕ್ಕೆ ಡಿಫ್ರೆಂಟ್ ಚೇರ್ಸ್ ಇದೆ ನೋಡಿ. ಲೈಬ್ರರಿನಲ್ಲಿ ಬುಕ್ಸ್, ಇದು ಲೈಬ್ರರಿ ಬುಕ್ಸ್ ಏನಿದೆ ಇದು ನೋಡಿ, ಇಲ್ಲಿದೆ ನೋಡಿ. ದ ಲೈಬ್ರರಿ ಈಸ್ ಓಪನ್ ಎಟ್ ಆಲ್ ಟೈಮ್ಸ್ ಫಾರ್ ಯುವರ್ ಯೂಸ್. ವಿ ಓನ್ಲಿ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ರಿಟರ್ನ್ ದ ಬುಕ್ ಟು ಇಟ್ಸ್ ಶೆಲ್ಫ್ ಒನ್ಸ್ ಯು ಆರ್ ಡನ್ ರೀಡಿಂಗ್ ಇಟ್. ಬುಕ್ಸ್ ಆರ್ ನಾಟ್ ಟು ಲೀವ್ ದ ಲೈಬ್ರರಿ. ಸೊ ಈ ಒಂದು ಇನ್ಸ್ಟ್ರಕ್ಷನ್ನ ನೋಡ್ಬಿಡಿ, ಯಾವಾಗಲೂ ಓಪನ್ ಇರುತ್ತೆ, ಬಟ್ ಓದ್ಬಿಟ್ಟು ನೀಟಾಗಿ ವಾಪಸ್ ಬುಕ್ಕನ್ನು ಇಟ್ಬಿಟ್ಟು ಹೋಗಬೇಕಾಗತ್ತೆ. ಇಲ್ಲೆಲ್ಲ ಇರೋದು ಲೈಬ್ರರಿ ಬುಕ್ಸು. ಅಂಥ ಕಲೆಕ್ಷನ್ ಏನಿಲ್ಲ, ಬಟ್ ಇಲ್ಲಿ ಕೂತ್ಕೊಂಡು ಓದೋರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನನಗಂತೂ ಯಾರೂ ಕಾಣಿಸ್ತಿಲ್ಲ ಇಷ್ಟೊತ್ತಲ್ಲಿ. ನಾಳೆ ಬೆಳಗ್ಗೆ ಒಂದು ಸಲ ಚೆಕ್ ಮಾಡಬೇಕು ಯಾರಾದರೂ ಕೂತ್ಕೊಂಡು ಓದ್ತಾರ ಅಂತ. ನಾನೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ತೀನಿ ನಾನು, ಗೊತ್ತಿಲ್ಲ. ಓಕೆ, ಇದು ಡೆಕ್ 10. ಇಲ್ಲಿ ಫುಡ್ ಕೋರ್ಟ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಜಕೂಸಿ ಇದೆ, ರಾಕ್ ಕ್ಲೈಂಬಿಂಗ್ ಇದೆ, ಮತ್ತು ಇನ್ನೇನೇನಿದೆ, ಸನ್ಸೆಟ್ ವ್ಯೂ ಮಾಡೋ ಸನ್ಸೆಟ್ ಟು ಸನ್ರೈಸ್ ಪಾಯಿಂಟ್ ಇದೆ. ಓಕೆ, ಆ್ಯಂಡ್ ಆರಾಮಾಗಿ ಔಟ್ಡೋರಲ್ಲಿ ಕೂತ್ಕೊಂಡು ಬೇಕಾದ್ರೂ ತಿನ್ಬಹುದು ಅಥವಾ ಇಂಡೋರಲ್ಲಿ ಕೂತ್ಕೊಂಡು ಬೇಕಾದ್ರೂ ತಿನ್ನಬಹುದು. ಬನ್ನಿ ಡೆಕ್ 10 ಒಂದು ರೌಂಡ್ ಹಾಕೋಣ. ನೋಡಿ ಫುಡ್ ಕೋರ್ಟ್, ಇಲ್ಲಿ ಟೈಮಿಂಗ್ಸ್ ಇದೆ ನೋಡಿ. ಲಂಚ್ 1 PM to 4 PM, ಹೈ ಟೀ ಸ್ನ್ಯಾಕ್ಸ್ 5:30 to 6:30, 6:30 ತನಕ. 6 o'clock ಅಂದ್ಕೊಂಡಿದ್ದೆ. ಡಿನ್ನರ್ 8 to 10:30. ಮಿಡ್ ನೈಟ್ ಸ್ಯಾಂಡ್ವಿಚಸ್ 12 AM to 1:30 AM. ಹೈ ಟೀನಲ್ಲಿ ಟೀ ಕಾಫಿ ಜೊತೆನಲ್ಲಿ ಸಾಕಷ್ಟು ಸ್ನ್ಯಾಕ್ಸ್ ಇತ್ತು. ಬಟ್ ಬುಫೆ ಆಯಿತಾ, ಅಂದರೆ ನೀವು ಲೈನಲ್ಲಿ ಹೋಗಿ ಏನೇನು ಬೇಕೋ ಎಲ್ಲ ಹಾಕೋಬೇಕಿತ್ತು. ಸ್ನ್ಯಾಕ್ಸಲ್ಲಿ ಚಕ್ಲಿ ಮತ್ತು ಕಡಲೆಪುರಿ, ಬಜ್ಜಿ ಬೋಂಡ, ಸಮೋಸ, ಢೋಕ್ಲಾ, ಈ ಥರ ಡಿಫ್ರೆಂಟ್ ಫ್ಲೋರಲ್ಲೇ ಇದಿರೋದ್ರಿಂದ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಕೈಂಡ್ಲಿ ರಿಫ್ರೈನ್ ಫ್ರಮ್ ಎಂಟ್ರಿಂಗ್ ದ ರೆಸ್ಟೋರೆಂಟ್ ವಿತ್ ವೆಟ್ ಕ್ಲೋತ್ಸ್ ಆರ್ ಬೇರ್ ಫೀಟ್ ಫಾರ್ ದ ಕಂಫರ್ಟ್ ಆ್ಯಂಡ್ ಸೇಫ್ಟಿ ಆಫ್ ಆಲ್ ಗೆಸ್ಟ್ಸ್. ಗುಡ್. ವಾವ್, ಇದಂತೂ ಯಾವುದೋ ಬೇರೆ ಪ್ರಪಂಚ ಇದ್ದಂಗಿದೆ ಅಲ್ವಾ ಕಂದ? ಸಖತ್ತಾಗಿದೆ. ಯಾವುದೋ ಒಂದು ಫುಲ್ ಪಾರ್ಟಿಗೆ ಬಂದ್ಬಿಟ್ಟಿದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಆಲಾಪ್ಗೆ ಸ್ವಿಮ್ಮಿಂಗ್ ಪೂಲ್ ನೋಡಿ ತಡಿಯೋಕ್ಕಾಗ್ತಾ ಇಲ್ಲ ಅಲ್ವೇನೋ? ಯಾರು ಮಾತಾಡ್ತಿರೋದು? ಓ, ಅಲ್ಲೇನೋ ಮಾಡಿಸ್ತಿದಾರ್ರಿ. ದೇ ಮೇಕಿಂಗ್ ದೆಮ್ ಡೂ ಸಮಥಿಂಗ್. ಟೆಂತ್ ಫ್ಲೋರಲ್ಲಿ ಫುಡ್ ಕೋರ್ಟು, ಜೊತೆಯಲ್ಲಿ ಸ್ವಿಮ್ಮಿಂಗ್ ಪೂಲು, ಜಕ್ಕೂಸಿ ನೋಡಿ, ಹೀಗೆ ಒಂದು ಸ್ಟೇಜು. ಇದರಲ್ಲಿ ಡಾನ್ಸು ಮಾಡಿಸ್ತಿದ್ರು, ಬೇರೆ ಬೇರೆ ಆ್ಯಕ್ಟಿವಿಟೀಸು ಇತ್ತು. ಸೊ ಏನಂದರೆ ಕ್ರೂಸಲ್ಲಿ ಕಂಪ್ಲೀಟಾಗಿ ಒಂದಾದ್ಮೇಲೆ ಒಂದು ಆ್ಯಕ್ಟಿವಿಟಿನಲ್ಲಿ ನಮ್ಮನ್ನು ಬ್ಯುಸಿಯಾಗೇ ಇಟ್ಟಿದ್ರು, ವಿಚ್ ವಾಸ್ ದ ಬೆಸ್ಟ್ ಪಾರ್ಟ್. ಅದಂತೂ ನಾವು ಸಖತ್ತೆ ಎಂಜಾಯ್ ಮಾಡೋದಪ್ಪ. Spa and salon. Hot stone massage. See. $60 ಫ್ರಮ್ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ.
11th ಫ್ಲೋರಲ್ಲಿ ಜಿಮ್ಮು ಸ್ಪಾ ಕೂಡ ಇತ್ತು. ಬಟ್ ಅಫ್ಕೋರ್ಸ್ ಇದಕ್ಕೆಲ್ಲ ನೀವು ಅಂದರೆ ಜಿಮ್ಮು ಫ್ರೀ, ಒಂದು ಟೈಮಿಂಗ್ಸ್ ಇದೆ, ಅದರಲ್ಲಿ ನೀವು ಜಿಮ್ಗೆ ಬಂದು ಯೂಸ್ ಮಾಡ್ಕೋಬಹುದು. ಎಕ್ವಿಪ್ಮೆಂಟ್ಸು ಸೂಪರಾಗೇ ಇತ್ತು, ಸಾಕಷ್ಟು ಎಕ್ವಿಪ್ಮೆಂಟ್ಸ್ ಇತ್ತು. ಸೊ ವರ್ಕೌಟ್ ಫ್ರೀಕ್ಸು ನೀಟಾಗಿ ಬಂದು ಆರಾಮಾಗಿ ವರ್ಕೌಟ್ ಮಾಡ್ಬೋದು. ನೋಡಿ ಅಲ್ಲಿ ಪ್ರಶಾಂತನ ಅಂದರೆ ಸಮುದ್ರ ನೋಡ್ಕೊಂಡು ವರ್ಕೌಟ್ ಮಾಡೋ ಫೀಲ್ ಇದೆಯಲ್ಲ, ಅದು ಸೂಪರ್ ಆಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಸ್ಪಾನಲ್ಲಿ ನೀವು ಏನಾದರೂ ಸರ್ವಿಸಸ್ ಬೇಕು ಅಂದರೆ ಅಫ್ಕೋರ್ಸ್ ಇಟ್ ಇಸ್ ಪೇಯ್ಡ್, ದುಡ್ಡು ಕೊಟ್ಬಿಟ್ಟು ಸರ್ವಿಸ್ನ ತೊಗೋಬೇಕು. ಓಕೆ, ಇದು 10th ಫ್ಲೋರು. 10th ಫ್ಲೋರು ಬೆಳಕಲ್ಲಿ ಹೇಗಿದೆ ಅಂತ ನೋಡಿದ್ರಿ. ಈಗ ಕತ್ಲಲ್ಲಿ ಹೇಗಿದೆ ಅಂತಲೂ ನೋಡಿ. ಏನು ಕಾಣಿಸ್ತಿದೆಯೋ ಏನು ಕಾಣಿಸ್ತಿಲ್ವೋ ಗೊತ್ತಿಲ್ಲ. ನನ್ನ ಹಿಂದೆ ಪೂಲ್ ಅಂತೂ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಸೊ ಇದು 10th ಫ್ಲೋರು. ನೀವು ಒಳಗಡೆ ಕೂತ್ಕೊಂಡು ತಿನ್ಬೋದು, ಹೊರಗಡೆ ಕೂತ್ಕೊಂಡು ಆರಾಮಾಗಿ ವ್ಯೂ ಎಂಜಾಯ್ ಮಾಡಿಕೊಂಡು ತಿನ್ಬೋದು. ಸೊ ಟೋಟಲ್ ಆಗಿ ಕಾರ್ಡಿಲಿಯಾ ಕ್ರೂಸ್ದು ಟೂರ್ ಏನಿದೆ ಅದು ಕಂಪ್ಲೀಟ್ ಟೂರ್ ಇವತ್ತು ನೋಡಿದ್ರಿ ಅಲ್ವಾ ಈ ಎಪಿಸೋಡಲ್ಲಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಆ್ಯಂಡ್ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಕಾರ್ಡಿಲಿಯಾ ಕ್ರೂಸಲ್ಲಿ ತುಂಬ ವಿಷಯಗಳು ನಿಮ್ಮ ಹತ್ರ ಹಂಚ್ಕೊಳ್ಳೋದಿರೋದ್ರಿಂದ ಎಲ್ಲದನ್ನು ಒಂದೇ ವಿಡಿಯೋಲಿ ತುರುಕ್ತಾ ಇಲ್ಲ. ನಾನು ಬೇರೆ 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 ವಿಡಿಯೋ ಮಾಡಿದ್ದೀನಿ. ಅದು ರೂಮ್ ಟೂರ್ ಆಗಿರಬಹುದು ಅಥವಾ ನಿಮಗೆ ಆ್ಯಕ್ಟಿವಿಟಿಗಳ ಬಗ್ಗೆ ಆಗಿರಬಹುದು. ಸೊ ಈ ಥರದೆಲ್ಲ ಡಿಫ್ರೆಂಟ್ ವಿಡಿಯೋ ಮಾಡಿರೋದ್ರಿಂದ ಪ್ಲೀಸ್ ನೀವು ಎಲ್ಲ ವೀಡಿಯೋಸ್ನು ಚೆಕ್ ಮಾಡಿ. ಓಕೆನಾ, ಸ್ಕಿಪ್ ಮಾಡದೆ ವಿಡಿಯೋಗಳನ್ನ ನೋಡಿ, ಫುಲ್ ಇನ್ಫಾರ್ಮೇಷನ್ ನಿಮಗೋಸ್ಕರ ಸಿಗುತ್ತೆ. ಓಕೆ, ಸೊ ಎಸ್, ಈಗ ಸೈನ್ ಆಫ್ ಹೇಳುವಂಥ ಟೈಮ್ ಬಂತು. ಈ ಒಂದು ಕಾರ್ಡಿಲಿಯಾ ಕ್ರೂಸ್ ಟೂರ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಂತೂ ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಿ. ಆ್ಯಂಡ್ ವಿಡಿಯೋ ಮಧ್ಯದಲ್ಲಿ ನಿಮಗೆ ಸೀಕ್ರೆಟ್ ಟಿಪ್ ಹ್ಯಾಕ್ ಬುಕ್ಕಿಂಗ್ ಬಗ್ಗೆ ಹೇಳಿದ್ದೀನಿ ನಾನು. ಮೇಡಮ್ ಪ್ರೈಸೇ ಹೇಳಲಿಲ್ಲ ಅಂತ ಅನ್ಬೇಡಿ ಪ್ಲೀಸ್, ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಸರಿನಾ? ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಟಾಟಾ, ಬೈ ಬೈ, ಲವ್ ಯು ಆಲ್.